ಬೆಂಕಿ ಮುಟ್ಟಬಾರ್ದು ತಿಳ್ಕೊಂಡು ಏನೋ ಒಂದು ಬಿಟ್ಟು ಸುಟ್ಟು ಹೋಗುತ್ತೆ ನಮಗೆ ಅಂತ ಹೇಳ್ಕೊಂಡು ಅದು ನಮಗೆ ಕೆಲವು ನಿಮ್ಮ ಎಕ್ಸ್ಪೀರಿಯನ್ಸ್ ಆಗಿಂದ. ಹೌದು. ಕೆಲವು ನಿಮ್ಮ ಎಕ್ಸ್ಪೀರಿಯನ್ಸ್ ಅಲ್ಲಿ ಆಗಿಲ್ದೇ ಇದ್ರು ಕೂಡ ಹೌದು ನಿಮ್ಮ ಕಂಟ್ರೋಲರ್ ನಿಮ್ಮನ್ನ ಆ ರೀತಿ ನಡೆಸುತ್ತಾ. ಈಗ ಮಗು ಬಂದಾಗ ಮಗು ಅಳಕ್ಕಾಗುತ್ತೆ ಅಂದ್ರೆ ಶಬ್ದ ಹೊರಡಿಸ್ತಾ ಇದೆ, ಜೊತೆ ಕೈ ಕಾಲು ಆಡಿಸುತ್ತೆ, ಅದಕ್ಕೂ ಎಲ್ಲ ಕಮಾಂಡ್ ಬೇಕು ಅಂದ್ರೆ ಹೆಂಗ್ ಮಾಡ್ತು ಅಂದ್ರೆ ಏನ್ ಹೇಳ್ಬೋದು? ಈ ಕಂಟ್ರೋಲರ್ಗೆ ಡಿಫಾಲ್ಟ್ ಸೆಟ್ಟಿಂಗ್ಸ್ ಇದೆಯಾ? ಈಗ ಹೆಂಗೆ ಮೊಬೈಲ್ ತಗೊಂಡಾಗ ಮೊಬೈಲಲ್ಲಿ ಒಂದಷ್ಟು ಡಿಫಾಲ್ಟ್ ಸೆಟ್ಟಿಂಗ್ಸ್ ಇದೆ, ಅದೇ ರೀತಿ ನಾವು ಕೂಡ ಈ ಪ್ರಪಂಚಕ್ಕೆ ಬಂದಾಗ ನಮಗೂ ಒಂದು ಮೆಮೊರಿನಲ್ಲಿ ನಮ್ಮ ನಡೆಸೋದಕ್ಕೆ ಕೆಲವು ಮಾಹಿತಿಗಳನ್ನ ಆ ಒಂದು ಡಿಫಾಲ್ಟ್ ಮೆಮೊರಿನಲ್ಲಿ ಇದೆಯಾ, ಅದನ್ನು ಉಪಯೋಗಿಸ್ಕೊಂಡು ನಾವು ಕೆಲಸ ಮಾಡ್ತೀವ ಅಂತ ಯೋಚನೆ ಮಾಡಿ. ಇದನ್ನ ತಗೊಂಡಾಗ ತುಂಬಾ ಮುಂದೆ ಹೋಗ್ಬೋದು, ಅದನ್ನ ಇಲ್ಲಿಗೆ ನಿಲ್ಲಿಸ್ತೀನಿ. ಅಂದ್ರೆ ಈ ರೋಬೋಟ್ ಏನಾಯ್ತು, ಮನುಷ್ಯ ಕೊಡೋ ಒಂದು ದೊಡ್ಡ ರೋಬೋಟ್ ತರ, ಹೈಲಿ ಇವಾಲ್ವ್ಡ್ ರೋಬೋಟ್. ಈಗ ನಾವೇನ್ ಮಾಡ್ತಾ ಇದೀವಿ, ಮನುಷ್ಯ ಏನ್ ಮಾಡ್ತಾ ಇದ್ದಾನೆ ಈ ಪ್ರಪಂಚದಲ್ಲಿ, ತನ್ನ ಜೀವನವನ್ನ ತನ್ನ ಸುತ್ತಮುತ್ತಲಿನ ವಾತಾವರಣಕ್ಕೆ ಹೊಂದಿಸ್ಕೊಳ್ಳೋದಕ್ಕೆ, ಜೊತೆಗೆ ತನ್ನ ಜೀವನವನ್ನು ಸುಗಮ ಮಾಡ್ಕೊಳ್ಳೋದಕ್ಕೆ, ತನ್ನಲ್ಲಿರ್ತಕ್ಕಂಥ ಇಂದ್ರಿಯಗಳ, ಜ್ಞಾನೇಂದ್ರಿಯ, ಕರ್ಮೇಂದ್ರಿಯಗಳ ಕ್ಷಮತೆಯನ್ನು ಮೀರಿ ಡೆವಲಪ್ಮೆಂಟ್ ಮಾಡ್ತಾ 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 ಮುಂದೆ ಬಂದಿದ್ದಾನೆ. ಹೆಂಗೆ ಅಂತ ನೀವು ಕೇಳ್ಬೋದು. ಈಗ ನೀವು 1 ಗಂಟೆಲಿ ಎಷ್ಟು ಕಿಲೋಮೀಟರ್ ನಡೀತೀರಾ ಅಂದರೆ ಏನು ಹೇಳ್ತೀರಾ? 5-6 ಕಿಲೋಮೀಟರ್. ಮನುಷ್ಯ ಏನು ಮಾಡಿದ್ದಾನೆ, ತಾನು ನಡೆಯಕ್ತಾ ಹೋದ್ರೆ ದೂರ ನಡೆಯಕ್ಕೆ ಸುಸ್ತಾಗತ್ತೆ ಅಂದಾಗ ತನ್ನ ಸುತ್ತಮುತ್ತಲು ಬೇರೆ ಪ್ರಾಣಿಗಳು ತನಗಿನ್ನ ಬೇಗ ನಡೆಯುವಾಗ ಅದನ್ನ ಡೊಮೆಸ್ಟಿಕೇಟ್ ಮಾಡ್ಕೊಂಡು ಅದ್ರ ಮೇಲೆ ಸವಾರಿ ಮಾಡೋದ್ ಕಲ್ತ್ಕೊಂಡು ತನ್ನ ಶ್ರಮವನ್ನ ಕಡಿಮೆ ಮಾಡ್ಕೊಂಡ. ಅದೇ ರೀತಿ ತನ್ನ ಕಣ್ಣಿಗೆ ಬರೀ ಬೆಳಕಿದ್ದಾಗ ಕಾಣ್ತಾ ಇದ್ದಿದ್ದನ್ನ ಇವತ್ತು ಬೇರೆ ಪ್ರಾಣಿಗಳು ರಾತ್ರಿ ಹೊತ್ತು ನೋಡುತ್ತೆ, ಬ್ಯಾಟ್ಸು, ಸೋನಾರ್, ರಡಾರ್, ಆ ರೀತಿ ಎಲ್ಲ ಮಾಡಿ ಪ್ರಕೃತಿಯಿಂದ ಪ್ರೇರಣೆ ತಗೊಂಡು ತನ್ನ ಕ್ಷಮತೆ, ಇಂದ್ರಿಯಗಳ ಕ್ಷಮತೆಯನ್ನ ಮೀರಿ ನಿರಂತರವಾಗಿ ಬೆಳೆಸ್ಕೊತಾ ಬಂದಿದ್ದಾನ. ಹಾಗೆ ಬೆಳೀತಾ ಬಂದಿದ್ರೆ ಇವತ್ತು ಅವನು ಎಲ್ಲಿವರೆಗೂ ಬಂದಿದ್ದಾನೆ, ತನ್ನ ಫಿಸಿಕಲ್ ಲೇಬರ್ ಕಡಿಮೆ ಮಾಡೋದಕ್ಕೆ ಬೇಕಾಗೋ ಕೆಲಸಗಳನ್ನ ಮಾಡ್ತಾ ಇದ್ದಾನೆ. ಆ ಒಂದು ಎಕ್ವಿಪ್ಮೆಂಟ್ಗಳಲ್ಲಿ ಇಂಟೆಲಿಜೆನ್ಸ್ನ ಯಾವ ರೀತಿ ಸೇರಿಸ್ಬೇಕು, ಯಾಕೆ? ಈಗ ನೀವು ಮಾಡಿರೋ ಮೆಷಿನ್ ಬರೀ ನೀವು ಹೇಳ್ದಂಗೆ ಮಾಡ್ತಾ ಇದ್ರೆ ನಿಮಗೆ ಒಂದೊಂದ್ಸರಿ ಅನ್ಸುತ್ತೆ, ಏನಿದೆ ಎಲ್ಲ ಸರಿ ನನಗೆ ಕೇಳುತ್ತೆ, ಏನು ಮಾಡಬೇಕು, ಅದಕ್ಕೆ ಏನಾದ್ರು ಒಂದು ಹುಡ್ಕಕ್ಕಾಗತ್ತಾ, ತನ್ನ ಸಮಸ್ಯೆನ ತಾನೇ ಪರಿಹಾರ ಮಾಡ್ಕೊಳಕ್ಕೆ ಆ ರೀತಿ ಏನಾದ್ರು ಮಾಡಿಡ್ಬೋದಾ ಅಂತ ಹುಡ್ಕಕ್ಕೆ ಹೋದಾಗ ಜೀವರಾಶಿನಲ್ಲಿ ಇರ್ತಕ್ಕಂಥ ಇಂಟೆಲಿಜೆನ್ಸ್ನ ಅದರಲ್ಲಿ ಅಳವಡಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾನೆ. ಹೌದು. ಅಂದರೆ ಇವತ್ತಿನ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಯಾವುದರ ಮಿಮಿಕ್ರಿ. ಈಗ ನಾನು ಮುಂಚೆ ನಿಮಗೆ ಹೇಳ್ದಂಗೆ ಮನುಷ್ಯ ಬೇರೆ ಪ್ರಾಣಿಗಳು ಅಥವಾ ಪ್ರಕೃತಿಯಲ್ಲಿರೋ ವಸ್ತುಗಳನ್ನ ನೋಡಿ ತನ್ನ ದೈಹಿಕ ಕ್ಷಮತೆಯನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ, ದೈಹಿಕ ಶ್ರಮವನ್ನು ಕಡಿಮೆ ಮಾಡ್ಕೊಳ್ಳೋಕ್ಕೆ ಬೇಕಾಗುವಂಥ ಮೆಷಿನ್ಗಳನ್ನ ತಯಾರಿಸ್ತಾ ಬಂದಾಗ ಯಾವ ಹಂತಕ್ಕೆ ಬಂದಿದ್ದಾನೆ ಅಂದರೆ 100 ಜನ ಮಾಡೋ ಕೆಲಸನ ಮೆಷಿನ್ಗಳ ಮೂಲಕ ಮಾಡಿಸ್ತಾ ಇದ್ದಾನೆ. ಈಗ ಆ ಕ್ಷೇತ್ರದಿಂದ ಇನ್ನೂ ಮುಂದಕ್ಕೆ ಹೋಗ್ಬೇಕಾದಾಗ ಆ ಮೆಷಿನ್ಗಳಲ್ಲಿ ಇನ್ನೂ ಹೆಚ್ಚಿನ ಇಂಟೆಲಿಜೆನ್ಸ್ ಹುಡುಕ್ತಾ ಇದ್ದಾನೆ. ಯಾವುದಾ ಇಂಟೆಲಿಜೆನ್ಸು? ಈ ಬಗ್ಗೆ ಯೋಚನೆ ಮಾಡಿದಾಗ ನಿಮಗೆ ಏನನ್ಸುತ್ತೆ? ಜೀವರಾಶಿಯಲ್ಲಿರ್ತಕ್ಕಂಥ ಅಸಲಿ ಇಂಟೆಲಿಜೆನ್ಸ್ನ ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಗಿ ಅದರಲ್ಲಿ ಅಳವಡಿಸೋದಕ್ಕೆ ಪ್ರಯತ್ನ ಪಡ್ತಾ ಇದೀವ? ಇದಾ ಮುಂದೆ ಹೊರಿತಾ ಇರೋ ರೀತಿ? ಅವಾಗ ನಿಮಗೆ ಒಂದು ರೀತಿನಲ್ಲಿ ಅನ್ಸುತ್ತೆ, ಈ AI ಏನು, ಯಾವುದನ್ನು ಇಮಿಟೇಟ್ ಮಾಡ್ತಾ ಇದೆ ಅಂತ. ಸೊ ಈಗ ನಾವು ಪ್ರತಿಯೊಬ್ಬ ಮನುಷ್ಯನು ಒಂದು ಜೀವರಾಶಿನ ಒಂದು ಎಕ್ಸ್ಪ್ಲೋರರ್ ಇನ್ ದಿಸ್ ಯೂನಿವರ್ಸ್ ಅಂತ ತಗೊಂಡ್ರೆ, ನೀ ಆಸ್ ಫಾರ್ ಆಸ್ ಯು ಆರ್ ಕನ್ಸರ್ನ್, ಯು ಆರ್ ದ ಸೆಂಟರ್ ಆಫ್ ದ ಯೂನಿವರ್ಸ್. ಯೂನಿವರ್ಸ್ ಎಕ್ಸಿಸ್ಟ್ ಬಿಕಾಸ್ ಯು ಆರ್ ದೇರ್, ನಿಮ್ಮ ಯೋಚನೆಯಿಂದ. ಅಂದರೆ ನೀವು ಈ ಯೂನಿವರ್ಸ್ನ ಎಕ್ಸ್ಪ್ಲೋರ್ ಮಾಡೋಕ್ಕೆ ನಿಮ್ಮ ಹತ್ರ ಏನಿದೆ? ಇದೇ 5 ಜ್ಞಾನೇಂದ್ರಿಯ, ಕರ್ಮೇಂದ್ರಿಯ, ಈ ಪ್ಲಾಟ್ಫಾರ್ಮ್. ಇದನ್ನು ಉಪಯೋಗಿಸ್ಕೊಂಡು ನೀವು ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀರಾ. ಆದರೆ ಇದ್ರ ಬಗ್ಗೆ ನಿಮ್ಮ ಎಕ್ಸ್ಪ್ಲೋರೇಷನ್ ಏನಿದೆ? ಯಾಕೆ ನೀವೇನು ಯೋಚನೆ ಮಾಡ್ತಾ ಇಲ್ಲ ಇದ್ರ ಬಗ್ಗೆ? ಇದು ಹೆಂಗೆ ಕೆಲಸ ಮಾಡ್ತಾ ಇದೆ? ಈ ಕೆಲಸವನ್ನು ನಾನು ಹೆಚ್ಚಿನ ರೀತಿಯಲ್ಲಿ ಹೇಗೆ ಮಾಡ್ಕೋಬೋದು? ಈಗ ನೀವು ಯಾವುದೇ ಒಂದು ಹೊಸ ಟೂಲ್ ತೊಗೊಂಡ್ರೆ ಆ ಟೂಲ್ ಹೆಂಗೆ ಕೆಲಸ ಮಾಡುತ್ತೆ, ಅದ್ರ ಮೂಲಕ ಅದನ್ನು ಉಪಯೋಗಿಸೋ ಕ್ಷಮತೆ ಬೆಳೆಯುತ್ತೆ. ಅಂದರೆ ಅದ್ರ ಯೂಸರ್ಸ್ ಮ್ಯಾನ್ಯುಯಲ್ ಇದ್ದಾಗ ನೀವು ಅದನ್ನು ಬೆಳೆಸ್ಕೋಬೋದು. ಈ ಒಂದು ಕ್ಷಮತೆ, ಈ ಒಂದು ಗ್ಯಾಡ್ಜೆಟ್ಗೆ ಇರೋ ಕ್ಷಮತೆಯನ್ನು ನೀವು ಬೆಳೆಸ್ಕೋಬೇಕಾದ್ರೆ ಇದ್ರ ಬಗ್ಗೆ ನಿಮ್ಗಲ್ಲಿ ಅರಿವಿರ್ಬೇಕೋ ಬೇಡವಾ? ಯಾಕೆ ಆ ಅರಿವಿನ ಬಗ್ಗೆ ಹೆಚ್ಚು
ಶ್ರಮ ಪಡ್ತಾ ಇಲ್ಲ ನಾವು, ಇದ್ರ ಬಗ್ಗೆ ಯೋಚನೆನೇ ಮಾಡ್ತಾ ಇಲ್ಲ. ಇದು ಒಂದು ರೀತಿಯ ಪ್ರಶ್ನೆ. ನಿಜ ನಿಜ. ಬಟ್ ಎ ಐ ಯಾವ ಸ್ವರೂಪದಲ್ಲಿ ಈಗ ಎ ಐ ವಿಚಾರದಲ್ಲಿ ಬಹಳಷ್ಟು ಚರ್ಚೆಗಳು, ಅದಕ್ಕೆ ನಾನು ಹೇಳಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಅಂದರೆ ಈ ಮೆಷಿನ್ಗಳನ್ನ ಅದರಲ್ಲಿ ನೀವು ಏನು ಡಿಸೈನ್ ಮಾಡಿಟ್ಟಿದ್ದೀರಾ ಅಷ್ಟೇ ಕೆಲಸ ಮಾಡ್ತಾ ಇತ್ತು. ಹೌದು. ಅದರ ಸಮಸ್ಯೆ ಬಂದಾಗೆಲ್ಲ ಅದು ನಿಮ್ಮ ಹತ್ರ ವಾಪಸ್ ಬಂದು ಪರಿಹಾರ ಕೇಳ್ತಾ ಇತ್ತು. ಹೌದು. ಈಗ ನೀವೇನು ಮಾಡ್ತಾ ಇದ್ದೀರಾ, ಏನಪ್ಪ ನೀನು ಎಲ್ಲ ಸರಿನೂ ನನ್ನ ಹತ್ರನೇ ಬಂದು ಕೇಳ್ತೀಯ, ನಿನಗೆ ನೀನೇ ಮಾಡ್ಕೊಳಕ್ಕಾಗಲ್ವಾ? ಹೌದು. ಆ ರೀತಿಯ ಕ್ಷಮತೆಯನ್ನು ಅದರಲ್ಲಿ ಇಡ್ಬೋದಾ? ಅದನ್ನು ಇಡಬೇಕಾದ್ರೆ ಅದರಲ್ಲಿ ಏನು ಇಂಟೆಲಿಜೆನ್ಸ್ ಇಡಬೇಕು, ಆ ಇಂಟೆಲಿಜೆನ್ಸ್ನ ಒಂದು ಪ್ರತಿರೂಪ ಯಾವುದು ಅಂತ ಹುಡುಕ್ತಾ ಇರೋದು. ಹೌದು. ಅದು ಹುಡುಕ್ತಾ ಇದ್ದಾಗ ಅವನಿಗೇನು ಸಿಗ್ತಾ ಇದೆ? ಜೀವರಾಶಿಯಲ್ಲಿ ಇರ್ತಕ್ಕಂಥ ಇಂಟೆಲಿಜೆನ್ಸು ಅದು ಯಾವ ರೀತಿ ಕೆಲಸ ಮಾಡ್ತಾ ಇದೆ ಅನ್ನೋದನ್ನ ತಿಳ್ಕೊಂಡು ಅದ್ರ ಬಗ್ಗೆ ಮಾಹಿತಿ ಸಿಕ್ಕಂಗೆ ಅದೇ ಒಂದು ಕೇಪಬಿಲಿಟಿನ ಇದರಲ್ಲಿ ಇಡ್ತಾ ಇರೋದು. ಈಗ ಹೆಂಗೆ ನೀವು ನಡೀಬೇಕಾದಾಗ ನಿಮ್ಮ ನಡೆಯೋ ಕ್ಷಮತೆ ಲಿಮಿಟೇಷನ್ನ ಓವರ್ಕಮ್ ಮಾಡ್ಕೊಳ್ಳೋಕ್ಕೆ ನಿಮ್ಮ ಸುತ್ತಮುತ್ತಲಿನ ವಾತಾವರಣದ ಬೇರೆ ಪ್ರಾಣಿಗಳನ್ನ ನೋಡಿ ಅದನ್ನ ರೈಡ್ ಮಾಡೋದು ಕಲ್ತ್ಕೊಂಡ್ರಿ. ಅದೇ ರೀತಿ ಎಲ್ಲ ಕೆಲಸದ ಯೋಚನೆ ಮಾಡಿ. ನಿಮ್ಗೆ ಮುಂಚೆ ದೊಡ್ಡ ಪ್ರಾಣಿಗಳ ಜೊತೆ ಫೈಟ್ ಮಾಡಬೇಕಾದ್ರೆ ನಿಮ್ಮ ಕೈಯಿಂದ ಶಕ್ತಿ ಸಾಕಿರಲಿಲ್ಲ. ನೀವೇನು ಮಾಡಿದ್ರಿ ಅವಾಗ? ಒಂದು ಕಲ್ಲು ತೊಗೊಂಡ್ರಿ. ಯಾಕೆ? ಕಲ್ಲಿಂದ ನೀವು ಅದಕ್ಕೆ ಹೊಡೆದ್ರೆ ಅದಕ್ಕೆ ಪೆಟ್ಟಾಗುತ್ತೆ ಅಂತ ನಿಮ್ಮಲ್ಲಿ ನಿಮ್ಮ ಅನುಭವನೇ. ಆಮೇಲೆ ಒಂದು ಕೋಲ್ ತೊಗೊಂಡು ಡಿಸ್ಟೆನ್ಸಿಂದ ಫೈಟ್ ಮಾಡಿದ್ರಿ. ಆ ಕೋಲ್ನ ಬಿಲ್ಲು ಬಾಣ ಮಾಡಿದ್ರಿ. ಅಂದರೆ ಹಂತವಾಗಿ ಬೆಳೆಸ್ಕೊತಾ ಬಂದ್ರಿ. ಫಿಸಿಕಲ್ ಲೇಬರ್ ಕಡಿಮೆ ಮಾಡೋದಕ್ಕೆ ಮೆಷಿನ್ಸ್ ಮಾಡಿದ್ರಿ. ಈಗ 100 ಜನ ಕೆಲಸ ಮಾಡೋ ಮೆಷಿನ್ಗಳನ್ನ ತಯಾರು ಮಾಡಿದ್ರಿ. ಆ ಮೆಷಿನ್ಗಳಲ್ಲಿ ತಾನೇ ಮಾಡೋ ಹಾಗೆ ಹುಡುಕ್ತಾ ಇದ್ದೀರಾ. ಅದಕ್ಕೆ ಆಹಾರ ತಾನೇ ಹುಡ್ಕೊಳ್ಳೋ ಹಂಗೆ ಮಾಡ್ತಾ ಇದ್ದೀರಾ. ಅಂದರೆ ಈಗ ಇಂಟೆಲಿಜೆನ್ಸ್ನ ಮನುಷ್ಯನಲ್ಲಿರೋ ಅಥವಾ ಜೀವರಾಶಿನಲ್ಲಿರೋ ಇಂಟೆಲಿಜೆನ್ಸ್ ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ನಿಮಗೆ ಪೂರ್ತಿ ಅರ್ಥ ಆದರೆ ಅದನ್ನೇ ಒಂದು ಸಿಸ್ಟಮ್ ಒಳಗೆ ತಂದಿಡಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಾ. ಈ ಕಂಪ್ಯೂಟರ್ಗಳು ಅದರ ಕೆಪಾಸಿಟಿ ಜಾಸ್ತಿ ಆದಂಗೆ, ಮೆಮೊರಿಗಳು ಜಾಸ್ತಿ ಆದಂಗೆ, ಅದರ ಆಪರೇಟಿಂಗ್ ಸ್ಪೀಡ್ಸ್ ಜಾಸ್ತಿ ಆದಂಗೆ ಏನಾಗ್ತಾ ಇದೆ? ಈಗ ನಿಮ್ಮ ಹೆಂಗೆ ಫಿಸಿಕಲ್ ಸ್ಟ್ರೆಂತ್ ಕಡಿಮೆ ಇದ್ದಾಗ ಮೆಷಿನ್ ಮಾಡಿದ್ರಿ, ಇದು ತುಂಬ ಫಾಸ್ಟಾಗಿ ಕಂಪ್ಯೂಟ್ ಮಾಡೋಕ್ಕಾದಾಗ ಮಾಡೆಲ್ಗಳ ಕೇಪಬಿಲಿಟಿ ಜಾಸ್ತಿ ಆದಾಗ ಆ ಮಾಡೆಲ್ಗಳ ಮೂಲಕ ಸೊಲ್ಯೂಷನ್ ಕಂಡುಹಿಡ್ಕೋತಾ ಇದ್ದೀರಾ. ಅಂದರೆ ನೀವು ಮನುಷ್ಯನಲ್ಲಿ ಇರ್ತಕ್ಕಂಥ ಇಂಟೆಲಿಜೆನ್ಸ್ ಹೆಂಗೆ ಕೆಲಸ ಮಾಡ್ತಾ ಇದೆ ಅಂತ ರಿಸರ್ಚ್ ಮಾಡಿ ಪತ್ತೆ ಮಾಡ್ಕೋತಾ ಇದ್ದೀರಾ. ಅದು ಪ್ರತಿ ಹಂತದಲ್ಲಿ ಮುಂದೆ ಹೋದಂಗೆ ಆ ಒಂದು ಕ್ಷಮತೆಯನ್ನು ಈ ಇಂಟೆಲಿಜೆನ್ಸ್ ಒಳಗೆ ಇಡ್ತಾ ಇದ್ದೀರಾ. ಈಗ ನಾನು ನಿಮ್ಗೆ ಹೇಳಿದೆ ಮುಂಚೆ, ನಿಮ್ಗೆ ರೆಸ್ಪಾನ್ಸ್ ಮಾಡಬೇಕಾದ್ರೆ ಏನಾಯಿತು, ನಿಮ್ಮ ಹೆಸರೇನು ಅಂದಾಗ ನಿಮ್ಮ ಕಂಟ್ರೋಲರ್ ಏನು ಮಾಡ್ತು, ಈ ಸೌಂಡ್ಗೆ ಪರ್ಯಾಯವಾಗಿ ಏನು ಉತ್ತರ ಅಂತ ಮೆಮೊರಿನಲ್ಲಿ ಹುಡುಕ್ತು. ಹೆಂಗೆ ಹುಡುಕ್ತು ಅಂದರೆ, ಈಗ ನೀವು ಲೈಬ್ರರಿಗೆ ಹೋದಾಗ ಏನು ಮಾಡ್ತೀರಾ, ಒಂದು ಪುಸ್ತಕ ಹುಡುಕ್ತೀರಾ. ಹೆಂಗೆ ಇಂಡೆಕ್ಸಿಂಗ್ ಇರುತ್ತೆ, ಹಾಗೆ ನಿಮ್ಮ ಕಂಟ್ರೋಲರು ನಿಮ್ಮ ಮೆಮೊರಿನಲ್ಲಿ ತಾನೇ ಸ್ಟೋರ್ ಮಾಡಿರೋದ್ರಿಂದ ಯಾವ ರೀತಿ ವಿಷಯ ಎಲ್ಲಿ ಹುಡುಕ್ಬೋದು ಅಂತ ಗೊತ್ತದಕ್ಕೆ. ಇದನ್ನ ನೀವು ಹೆಂಗೆ ಕಾರ್ಯರೂಪಕ್ಕೆ ತಂದ್ರಿ? ಇದನ್ನೇ ಮೆಷಿನ್ ಲರ್ನಿಂಗ್ ಅಂತೀವ. ಎ ಐ ಆ್ಯಂಡ್ ಮೆಷಿನ್ ಲರ್ನಿಂಗ್ ಅಂದರೆ ನಿಮ್ಮ ಸಿಸ್ಟಮ್ ಏನು ಇಂಟೆಲಿಜೆನ್ಸ್ ಯೂಸ್ ಮಾಡ್ತಾ ಇದೆ ಅದನ್ನ ಕಾರ್ಯರೂಪಕ್ಕೆ ತರ್ತಾ ಇದ್ದೀವ ಅಂತ ಯೋಚನೆ ಮಾಡಿದಾಗ ಕೆಲವಕ್ಕೆ ಉತ್ತರ ಸಿಗುತ್ತೆ, ಇನ್ನು ಕೆಲವಕ್ಕೆ ನಮಗಿನ್ನೂ ಪೂರ್ತಿ ಅರ್ಥ ಆಗಿಲ್ಲ ಹೆಂಗೆ ಈ ಇಂಟೆಲಿಜೆನ್ಸ್ ಎಲ್ಲ ಕೆಲಸ ಮಾಡ್ತಾ ಇದೆ ಅಂತ. ಸೊ ಇದು ಹಂತವಾಗಿ ನಡೀತಾ ಇದೆ. ಕ್ಲಾಸಿಕಲಿಂದ ಕ್ವಾಂಟಮಿಗೆ ಬಂದ್ವಿ, ಇನ್ನು ಮುಂದೆ ಏನೇನಿದೆಯೋ ಎಲ್ಲ ಪ್ರಕೃತಿಯಲ್ಲಿದೆ. ಅದನ್ನು ಹುಡುಕ್ತಾ ಮುಂದೆ ಹೋಗ್ತಾ ಇರ್ತೀವಿ. ಆ ಸೇತುವಿನಲ್ಲಿ ನಮ್ಮ ಜಿನ್ಜಿಯನ್ನ ಯಾವ ಥರದಲ್ಲಿ ಅವರು ಅಂದರೆ ಈಗ ಏನಾಯಿತು ಅದ್ರ ಬಗ್ಗೆ ನೋಡಿದಾಗ, ಈಗ ಮಗು ಈ ಪ್ರಪಂಚಕ್ಕೆ ಬಂದಾಗ ಅದರಲ್ಲಿ ಅನ್ಕೊಳ್ಳಿ ಒಂದು ತುಂಬ ಕೇಪಬಲ್ ಇಂಟೆಲಿಜೆನ್ಸ್ ಇದೆ ಅದರೊಳಗಡೆ. ಶುರುವಿನಲ್ಲಿ ಅದರ ಕ್ಷಮತೆ ಏನು, ತನಗೆ ಇರ್ತಕ್ಕಂಥ ಜ್ಞಾನೇಂದ್ರಿಯಗಳ ಮೂಲಕ ಮಾಹಿತಿ ತಗೊಳ್ಳೋದು, ತನ್ನಲ್ಲಿ ತಾನು ತನ್ನ ಕರ್ಮೇಂದ್ರಿಯಗಳನ್ನು ನಡೆಸೋದಕ್ಕೆ ಏನು ಕಮಾಂಡ್ಗಳನ್ನ ಜನರೇಟ್ ಮಾಡಿ ಆಪ್ರೇಟ್ ಮಾಡೋದಕ್ಕೆ ಡೆವಲಪ್ಮೆಂಟ್ ಮಾಡ್ಕೊಳ್ಳೋಕ್ಕೆ ಏನೆಲ್ಲ ಬೇಕು ಅದನ್ನು ಹಂತವಾಗಿ ಡೆವಲಪ್ ಮಾಡ್ತಾ ಒಂದು ಕಡೆ ಸ್ಟೋರ್ ಮಾಡಿಕೊಂಡು ಅದರ ಮೂಲಕ ತನ್ನನ್ನು ಬೆಳೆಸ್ಕೊತಾ ಇದೆ ಅಂದ್ಕೊಂಡಾಗ, ಈಗ ನಾವು ಯಾಕೆ ಕನ್ನಡ ಕಲ್ತ್ರಿಂದ ನಮ್ಮ ಸುತ್ತಮುತ್ತಲು ಎಲ್ಲ ಮಾತಾಡೋದು. ಈಗ ಒಂದು ಮಗುಗೆ ಸೈಮಲ್ಟೇನಿಯಸ್ ಆಗಿ ಬೇರೆ ಬೇರೆ ಭಾಷೆಗಳು ಕೇಳಿಸ್ತಾ ಇದ್ರೆ ಆ ಕಂಟ್ರೋಲರ್ ಏನು ಮಾಡ್ತಾ ಇದೆ ಅಂತ ಯೋಚನೆ ಮಾಡಿ.
ಸೈಮಲ್ಟೇನಿಯಸ್ ಆಗಿ ಇದೆಲ್ಲದಕ್ಕೂ ತಾನು ಯಾವ ರೀತಿ ಸ್ಟೋರ್ ಮಾಡಿಕೊಂಡು ರಿಟ್ರೀವ್ ಮಾಡಿಕೊಂಡು ಆಪ್ರೇಟ್ ಮಾಡಿ ಆ ವಾತಾವರಣದಲ್ಲಿ ತನ್ನನ್ನು ತಾನು ಬೆಳೆಸ್ಕೋಬೇಕೋ ಅದಕ್ಕೆ ಬೇಕಾಗೋ ಎಲ್ಲ ಕೆಲಸ ಮಾಡೋ ಕ್ಷಮತೆ ಇದೆ ಅದರಲ್ಲಿ. ಹೌದು. ಅಂದರೆ ಮಗುಗೆ ಯಾವ ರೀತಿಯ ವಾತಾವರಣ ಸಿಗುತ್ತೆ ಅದ್ರ ಮೇಲೆ ತನ್ನನ್ನು ತಾನು ಬೆಳೆಸ್ಕೊಳ್ಳುತ್ತೆ. ಹೌದು. ಇದಕ್ಕೇನೆ ನೀವು ಹೇಳೋದು ಎಕ್ಸ್ಪೀರಿಯನ್ಷಿಯಲ್ ಲರ್ನಿಂಗ್ ಅದೆಲ್ಲ. ಹೌದು. ಜೊತೆಗೆ ತಾನು ಯಾವ ಕಮಾಂಡ್ ಕೊಟ್ಟರೆ ತನ್ನ ಯಾವ ಕರ್ಮೇಂದ್ರಿಯ ಯಾವ ರೀತಿ ಕೆಲಸ ಮಾಡುತ್ತೆ ಅದು ಕೂಡ ಫೀಡ್ಬ್ಯಾಕಿಂದ ತಾನೇ ಮಾಡ್ಕೋತಾ ಇದೆ. ಇದಕ್ಕೆ ನೀವು ಹೆಚ್ಚು ಅವಕಾಶ ಕೊಟ್ಟಷ್ಟು ಇಟ್ ಬಿಕಮ್ಸ್ ಮೋರ್ ಆ್ಯಂಡ್ ಮೋರ್ ಕೇಪಬಲ್. ಈಗ ನಾವು ಒಂದು ರೀತಿನಲ್ಲಿ ಏನು ಮಾಡ್ತಾ ಇದ್ದೀವಿ, ಮಗುಗೆ ಇದು ಮಾಡಬೇಡ, ಅದು ಮಾಡಬೇಡ, ಇದು ಮುಟ್ಟು ಮಾಡಬೇಡ, ಅದು ಮುಟ್ಟು ಮಾಡು ಅಂದರೆ ಅದನ್ನು ಒಂದು ರೀತಿಯಲ್ಲಿ ರಿಸ್ಟ್ರಿಕ್ಟ್ ಮಾಡಿ ಕೆಲವನ್ನ ಮಾತ್ರ ಇದನ್ನು ಯೂಸ್ ಮಾಡು ಅಂದರೆ ಟ್ರೈನ್ ಮಾಡಿದಾಗ ತನ್ನ ಕ್ಷಮತೆ ಕಡಿಮೆ ಆಗ್ತಾ ಇದೆಯಾ ಅದರಲ್ಲಿ ಅಂತಾನು ಯೋಚನೆ ಮಾಡ್ಬೇಕು ನೀವು. ಹೌದು ಹೌದು ಹೌದು. ಈಗ ಮನುಷ್ಯನೇ ತನ್ನ ಫಿಸಿಕಲ್ ಆಕ್ಟಿವಿಟೀಸ್ನಲ್ಲಿ ಯಾವ ರೀತಿ ಕಡಿಮೆ ಆಗ್ತಾ ಹೋಯ್ತು. ಹೌದು. ಈಗ ಮುಂದಿನ ದಿನಗಳಲ್ಲಿ ತಾನು ಮಾಡೋ ಯೋಚನೆ ಬಗ್ಗೆನೇ ಎಲ್ಲದನ್ನು ಔಟ್ಸೋರ್ಸ್ ಮಾಡ್ತಾ ಹೋದರೆ ತನ್ನನ್ನು ತಾನು ಯಾವ ರೀತಿ ಬೆಳೆಸ್ಕೊಳುತ್ತೆ. ಇದು ಒಂದು ಸಮಸ್ಯೆ ಆಗ್ಬೋದಾ. ಈಗ ನೆಕ್ಸ್ಟ್ ಜನ್ರೇಷನ್ ಪ್ರಾಬ್ಲಮ್ ಒಂದು ರೀತಿನಲ್ಲಿ ಏನು ಅಂದರೆ ತಾವು ಬೆಳೆಯೋ ವಾತಾವರಣದಲ್ಲಿ ಅವರ ಏನು ಎಕ್ಸ್ಪೀರಿಯನ್ಸ್ ಇದೆ ಆ ಎಕ್ಸ್ಪೀರಿಯನ್ಸ್ ಮೂಲಕ ತಮ್ಮನ್ನು ತಾವು ನಡೆಸ್ಕೊತಾ ಹೋಗ್ತಾ ಇದ್ದಾರೆ. ಹೌದು ಹೌದು. ಅದರಲ್ಲಿ ತಮ್ಮ ಜೀವನದ ಸಮಸ್ಯೆಗಳಿಗೆ ಎದುರಿಸೋದಕ್ಕೆ ಹೆಚ್ಚು ಉತ್ತರ ಸಿಗ್ತಾ ಇದೆಯಾ ಕಡಿಮೆ ಉತ್ತರ ಸಿಗ್ತಾ ಇದೆಯಾ ಅದನ್ನು ನೀವೇ ಕಂಡುಹಿಡ್ಕೋಬೋದು. ನಿಜ ನಿಜ ನಿಜ. ತಮ್ಮನ್ನು ತಾವು ಇಂಡಿಪೆಂಡೆಂಟಾಗಿ ಆಪ್ರೇಟ್ ಮಾಡ್ಕೊಳ್ಳೋಕ್ಕೆ ಹೆಚ್ಚಿನ ಕ್ಷಮತೆ ಬೆಳೆಸಿದ್ರೆ ಯಾವುದೇ ಸಮಸ್ಯೆ ಕೂಡ ತಾವು ನಿರ್ವಹಿಸ್ಕೋಬೋದು. ಆದರೆ ಅವ್ರಿಗೆ ಕೇವಲ ಕೆಲವೇ ಕ್ಷೇತ್ರಗಳಲ್ಲಿ ಅಡ್ವಾನ್ಸ್ ಟೂಲ್ಸ್ ಕೊಟ್ಟು ಮಾಡ್ತಾ ಹೋದಾಗ ಅದರ ಸಮಸ್ಯೆ ಯಾವ ರೀತಿ ಆಗುತ್ತೆ ಅನ್ನೋದನ್ನು ಕೂಡ ಯೋಚನೆ ಮಾಡ್ಬೋದು. ಇದು ಇವತ್ತಿನ ಸಮಸ್ಯೆ. ನಿಜ ನಿಜ. ಅಂದ್ರೆ ಅವ್ರ ಬೆಳವಣಿಗೆ ನೀವು ಹೇಳ್ತಾ ಇದ್ದಾಗ ನನಗೆ ಯಾವುದು ನೆನಪಾಯ್ತು, ಈಗ ನಮ್ಮಲ್ಲಿ ಸುನಾಮಿ ಬಂದಂತಹ ಸಂದರ್ಭದಲ್ಲಿ ಅಂಡಮಾನ್ ನಿಕೋಬಾರ್ ದ್ವೀಪ ಸಮೂಹದಲ್ಲಿದ್ದಂತಹ ಅಲ್ಲಿಯ ಒಂದು ಪರ್ಟಿಕ್ಯುಲರ್ ಕಮ್ಯುನಿಟಿ ಜರವಾ ಕಮ್ಯುನಿಟಿಯವರು ಹೆಚ್ಚಿನ ಪ್ರಮಾಣದಲ್ಲಿ ಅವರಿಗೆ ಹಾನಿ ಆಗಲಿಲ್ಲ. ಯಾಕೆಂದರೆ ಅವ್ರಿಗೆ ಆ ಪ್ರಕೃತಿಯ ಜೊತೆಗಿನ ಕನೆಕ್ಷನನ್ನು ಅವ್ರಿಗಿದ್ದಂಥ ಕೆಪಾಸಿಟಿಗೂ ನಮ್ಮ ಇಲ್ಲಿ ಮೇನ್ ಲ್ಯಾಂಡಲ್ಲಿದ್ದಂಥ ನಮ್ಮ ತಮಿಳುನಾಡಿನ ಭಾಗದಲ್ಲಿ ಆದಂತಹ ಜೀವಹಾನಿಗೆ ಲೆಕ್ಕ ಹಾಕಿದಾಗ ದೊಡ್ಡ ಪ್ರಮಾಣದಲ್ಲಿ ಯಾಕಂದರೆ ನಾವು ಅದರಿಂದ ಕನೆಕ್ಟ್ ಆಗಿಲ್ಲ, ಅದರಿಂದ ತುಂಬ ದೂರ ಇದ್ದೀವಿ. ಇಲ್ಲ, ಒಂದು ಏನು ಅಂದರೆ ಈಗ ಮನುಷ್ಯನಲ್ಲಿರೋ ಇಂಟೆಲಿಜೆನ್ಸ್ ತನ್ನನ್ನು ತಾನು ಬೆಳೆಸ್ಕೊಳ್ಳುವಾಗ ಹೌದು ಈಗ ಕೈ ಕಾಲು ಎಲ್ಲ ಡೆವಲಪ್ ಆಗ್ತಾ ಇದೆ. ಹೌದು. ಒಂದು ಡಿಫ್ರೆನ್ಸ್ ಏನು, ನೀವು ಮಾಡೋ ಮೆಷಿನ್ಗೂ ಇದು ನೀವು ಮಾಡೋ ಮೆಷಿನಲ್ಲಿ ಆಕ್ಚುಯೇಟರ್ ಹ್ಯಾಸ್ ಎ ಲಿಮಿಟೆಡ್ ಕೆಪಾಸಿಟಿ ವಾಟ್ ಯು ಹ್ಯಾವ್ ಡಿಸೈನ್ಡ್. ಅದನ್ನು ತಾನು ಇನ್ಕ್ರೀಸ್ ಮಾಡ್ಕೊಳಕ್ಕಾಗಲ್ಲ, ಆ ಲಿಮಿಟ್ ಒಳಗೆ ಆಪರೇಟ್ ಮಾಡ್ಕೋಬೇಕು. ಅದರ ಮಗುಗೆ ಈವನ್ ಆಕ್ಚುಯೇಟರ್ಸ್ ಕ್ಯಾನ್ ಡೆವಲಪ್, ಇಟ್ ಕ್ಯಾನ್ ಬಿಲ್ಡ್ ಟು ಡಿಫ್ರೆಂಟ್ ಕೆಪಾಸಿಟೀಸ್. ಈಗ 100 ಮೀಟರ್ನ 9 ಸೆಕೆಂಡ್ಸಲ್ಲಿ ಉಸ್ತಿನ್ ಬೋಲ್ಟ್ ಓಡ್ತಾ ಇದ್ರೆ ಯಾವ್ದಾದ್ರು ಮಗುಗೆ ತಾನು ಓಡಲೇಬೇಕು ಅಂದ್ಕೊಂಡ್ರೆ ಪೂರ್ತಿ ತನ್ನ ಜೀವನ ಶೈಲಿಯನ್ನು ಅದನ್ನು ರೂಪಿಸ್ಕೊಂಡು ಆ ಕ್ಷಮತೆಯನ್ನು ತರ್ಬೋದು, ಆ ಕ್ಷಮತೆ ಇರುತ್ತೆ. ಅಥವಾ ಇನ್ನೊಂದು ಎವರೆಸ್ಟ್ ಹತ್ತಬೇಕು ಅಂದರೆ ಬೇರೆ ಥರ ಮಾಡ್ಬೋದು. ಅಂದರೆ ಬೆಳೆದಂಗೆ ತನ್ನನ್ನು ತಾನು ಉಪಯೋಗಿಸ್ಕೊಳ್ಳೋ ಅವಕಾಶ ಕೂಡ ಇದೆ. ಕರ್ಮೇಂದ್ರಿಯಗಳನ್ನು ಕೂಡ ಬೇರೆ ರೀತಿಯಲ್ಲಿ ಬೆಳೆಸ್ಕೋಬೋದು ಅದು. ಹೌದು. ಆದರೆ ತನ್ನನ್ನು ತಾನು ಬೆಳೆಸ್ಕೊಳ್ಳುವಾಗ ಎಷ್ಟರ ಮಟ್ಟಿಗೆ ಅದನ್ನು ಉಪಯೋಗಿಸ್ಕೊಳ್ಳುತ್ತೆ, ಅದನ್ನು ಬೈ ಟ್ರಯಲ್ ಆ್ಯಂಡ್ ಎರರ್ ಮಾಡ್ತಾ ತನ್ನನ್ನು ಬೆಳೆಸ್ಕೊಂಡ್ರೆ ಅದರ ಕೆಪಾಸಿಟಿ ಜಾಸ್ತಿ ಇರುತ್ತೋ ಅಥವಾ ಬರೀ ನಿಮಗೆ ಹೇಳಿದ ಮಾತ್ರಕ್ಕೆ ಮಾಡೋಕ್ಕಾಗುತ್ತೋ. ಈಗ ನಿಮಗೆ ಗೊತ್ತು ಟೀಚಿಂಗಲ್ಲೇನು, ಜಸ್ಟ್ ನೋಯಿಂಗ್ ಈಸ್ ನೆವರ್ ಅಡಿಕ್ವೇಟ್. ವಾಟ್ ಯು ನೋ ಇಫ್ ಇಟ್ ಹ್ಯಾಸ್ ಟು ಬಿ ಬ್ರಾಟ್ ಇನ್ ಟು ರಿಯಾಲಿಟಿ, ಯು ಹ್ಯಾವ್ ಟು ಗೋ ಥ್ರೂ ದ ಡ್ರಿಲ್ ಆಫ್ ಮೇಕಿಂಗ್ ಇಟ್ ಹ್ಯಾಪನ್. ಆ ಕ್ಷಮತೆಯನ್ನು ಬೆಳೆಸ್ಕೊತಾ ಇದ್ದೀವ ನಾವು. ಈ ಕ್ಷಮತೆ ಬೆಳೆಸ್ಕೋಬೇಕಾದ್ರೆ ನಮ್ಮ ಇಂಟೆಲಿಜೆನ್ಸ್ನ ಕೂಡ ಯಾವ ರೀತಿ ಉಪಯೋಗಿಸ್ಕೊಂಡಾಗ ಇದನ್ನೇ ತೊಗೊಳ್ಳಿ. ಮುಂಚಿನ ದಿನಗಳಲ್ಲಿ ಈ ಅವಧಾನಿಗಳು ಅಂತೆಲ್ಲ ಕೇಳಿದಿರಲ್ವ. ಈಗ ಅವಧಾನಿಗಳು ಅಂದರೆ ಏನು ಅಂತ ಒಂಥರ ಯೋಚನೆ ಮಾಡಿ. ಅವರ ಇಂಟೆಲಿಜೆನ್ಸ್ ಯಾವ ರೀತಿ ಕೆಲಸ ಮಾಡ್ತಾ ಇದೆ, ಸೈಮಲ್ಟೇನಿಯಸ್ ಆಗಿ ಎಷ್ಟೊಂದು ಸಮಸ್ಯೆಗಳನ್ನ ಕೇಳಿ ಆ ಸಮಸ್ಯೆಗಳನ್ನ ಉತ್ತರವಾಗಿ ರಿಯಲ್ ಟೈಮಲ್ಲಿ ತಗೊಂಡು ಉತ್ತರಗಳನ್ನು ಕೊಡೋ ಅಂತ. ಅಂದ್ರೆ ಈಗ ನಾವು ಕಂಪ್ಯೂಟರ್ನ ಡೆವಲಪ್ಮೆಂಟ್ ಮಾಡ್ತಾ ಇರೋದು ರೀತಿಯಲ್ಲಿ ಅಂದ್ರೆ ಅದಕ್ಕಿಂತ ದೊಡ್ಡದು ಕೆಪಾಸಿಟಿ. ಅಂದ್ರೆ ಆ ಕೆಪಾಸಿಟಿನ ಎಷ್ಟರ ಮಟ್ಟಿಗೆ ಉಪಯೋಗಿಸ್ಕೊತಾ ಇದೀವಿ ಅನ್ನೋ ಮೇಲೆ ಪ್ರತಿಯೊಂದು ವ್ಯಕ್ತಿಯ ಬೆಳವಣಿಗೆ ಆಗುತ್ತೆ. ಅಂದ್ರೆ ಇದು ತುಂಬಾ ದೊಡ್ಡ ಇದು, ಇಷ್ಟು ಸಣ್ಣ ಇದ್ರೊಳಗೆ ಕಂಪ್ಲೀಟ್ ಮಾಡೋಕ್ಕಾಗಲ್ಲ. ಬಟ್ ನಾನೀಗ ಹೇಳಕ್ ಪ್ರಯತ್ನ ಪಡ್ತಾ ಇರೋದು ಇಷ್ಟೇ, ನಾವು ಎಕ್ಸ್ಪ್ಲೋರರ್ನ ಕ್ರಿಯೇಟ್ ಮಾಡ್ತಾ ಇರೋ ಸಂದರ್ಭದಲ್ಲಿ ಇದೆಲ್ಲ ನಮಗೆ ಒಂದು ರೀತಿನಲ್ಲಿ ತಿಳ್ಕೊಳ್ಳೋ ಅಂಥ ವಿಷಯ. ಹೌದು.
ಒಂದೇ ರೋಬೋಟಿಕ್ ಸಿಸ್ಟಮ್ ಅಂದರೆ ಒಂದು ಕಂಟ್ರೋಲರ್ ಇದೆ, ಆ್ಯಕ್ಚುಯೇಟರ್ಸ್ ಇದೆ, ಸೆನ್ಸರ್ ಇದೆ, ಮೆಮೊರೀಸ್ ಇದೆ. ಅದನ್ನು ಉಪಯೋಗಿಸ್ಕೊಂಡು ಆ ಆ್ಯಕ್ಚುಯೇಟರ್ನ ಉಪಯೋಗಿಸ್ಕೊಂಡು ತನ್ನನ್ನು ತಾನು ಕೆಲಸ ಮಾಡ್ತಾ ಇರುವಾಗ ತನ್ನ ಸಮಸ್ಯೆಗಳಿಗೆ ತಾನೇ ಪರಿಹಾರ ಕಂಡುಹಿಡ್ಕೋಬೇಕಾದ್ರೆ ಇಂಟೆಲಿಜೆನ್ಸ್ನ ಹಂತ ಹಂತವಾಗಿ ಬೆಳೆಸ್ತಾ ವಿ ಆರ್ ಟ್ರೈಂಗ್ ಟು ಮೇಕ್ ಇಟ್ ಮೋರ್ ಆ್ಯಂಡ್ ಮೋರ್ ಇಂಟೆಲಿಜೆಂಟ್. ಇನ್ ದಟ್ ಪ್ರೋಸೆಸ್ ಯು ಆರ್ ಆಲ್ಸೋ ಲರ್ನಿಂಗ್ how life intelligence operates and how that life intelligence we can mimic there. ಈ ಕ್ಷೇತ್ರದಲ್ಲಿ ಮುಂದೆ ಹೋಗ್ತಾ ಇದ್ದೀವಿ. ಅಂದರೆ ಒಂದು ನಾವೇನು ಅರ್ಥ ಮಾಡ್ಕೋಬೇಕು ಅಂದರೆ ಮನುಷ್ಯನ ಬೆಳವಣಿಗೆ ಯಾವ ರೀತಿ ಆಗುತ್ತೆ ಈ ಥರ ಸಂದರ್ಭದಲ್ಲಿ, ಅದರ ಏನು ಸಮಸ್ಯೆಗಳು ಬರಬಹುದು. ಅಂದರೆ ಇದರಲ್ಲಿ ನಿರಂತರವಾಗಿ ಪ್ರಕೃತಿಯಲ್ಲಿ ಏನು ನಡೀತಾ ಇದೆ ಅದರ ಪ್ರೇರಣೆಯಿಂದ ಮನುಷ್ಯ ಮುಂದೆ ಬರ್ತಾ ಇರೋದು. ಪ್ರಕೃತಿ ತೋರಿಸ್ತಾ ಇದೆ, ನಾನು ಹಿಂಗೆಲ್ಲ ಮಾಡ್ತಾ ಇದ್ದೀನಿ. ಮನುಷ್ಯ ಏನು ಮಾಡಿದ್ದಾನೆ, ತಾನು ಅದನ್ನು ಕಾರ್ಯರೂಪ ತರಕ್ಕೆ ತಾನು ತಯಾರು ಮಾಡಿರೋ ಸಿಸ್ಟಮ್ಗಳೆಲ್ಲ ತುಂಬ ಇನ್ಎಫಿಷಿಯೆಂಟ್. ಡೆವಲಪ್ಮೆಂಟ್ ಹೆಸರಲ್ಲಿ ನಾವು ಹೊಸ ಹೊಸ ಸಮಸ್ಯೆಗಳನ್ನ ಕ್ರಿಯೇಟ್ ಮಾಡ್ತಾ ಇದ್ದೀವಿ. ನಾವು ಮಾಡಿರೋ ಸಮಸ್ಯೆಗೆ ನೆಕ್ಸ್ಟ್ ಜನ್ರೇಷನ್ ಉತ್ತರ ಹುಡುಕ್ಬೇಕು, ಆ ರೀತಿ ನಡೀತಾ ಇದೆ ಒಂದು ರೀತಿನಲ್ಲಿ. ಸೊ ಇಲ್ಲಿ ಕಡೆಯ ಹಂತಕ್ಕೆ ಬಂದೇನೆ, ವಿದ್ಯಾರ್ಥಿಗಳಿಗೆ ಈಗ ತಾವು ಏನು ಹೇಳ್ತೀವಿ ಅಂದರೆ ಎಸ್ಪೆಷಲಿ ಈಗ ಪ್ಯೂರ್ ಸೈನ್ಸನ್ನು ಓದುವಂಥ ಬಗೆಗಿನ ವಿಚಾರಗಳಿಗೆ ಬಂದಾಗ ಭಾಳಷ್ಟು ಜನರಲ್ಲಿ ಅದು ಹೇಗಾಗಿದೆ ಅಂತ ಹೇಳಿದ್ರೆ, ಎಂಜಿನಿಯರಿಂಗಲ್ಲಿ ಸೀಟ್ ಸಿಕ್ಕಿಲ್ಲ ಅಂತ ಹೇಳಿದ್ರೆ ನಾನು ಇಲ್ಲಿ ಮಾಡೋಣ, ಮೆಡಿಕಲ್ ಸೀಟ್ ಸಿಕ್ಕಿಲ್ಲ ಅಂತ ಹೇಳಿದ್ರೆ ನಾನು ಇಲ್ಲಿ ಮಾಡೋಣ ಅನ್ನುವಂತಹ ಒಂದು ಅಭಿಪ್ರಾಯ ಸಾಮಾನ್ಯವಾಗಿ, ವಿಶೇಷವಾಗಿ ನಮ್ಮ ಹಳ್ಳಿ ಪ್ರದೇಶ ಗ್ರಾಮೀಣ ಭಾಗದಿಂದ ಬರುವಂತಹ ವಿದ್ಯಾರ್ಥಿಗಳು. ಇತ್ತೀಚೆಗೆ ಕೆಲವು ಪ್ರೊಫೆಸರ್ಗಳ ಜೊತೆಗೆ ಇಂಟ್ರ್ಯಾಕ್ಟ್ ಮಾಡಿದಾಗಲೂ ಕೂಡ ನಮ್ಮ ಯೂನಿವರ್ಸಿಟಿಗಳ ಒಳಗಡೆ ಬರುವಂತಹ ವಿದ್ಯಾರ್ಥಿಗಳ ಪ್ರಮಾಣದಲ್ಲಿ ನೋಡಿದ್ರೆ ಓನ್ಲಿ ಫಸ್ಟ್ ಜನ್ರೇಷನಲ್ಲಿ ಓದ್ತಾ ಇರುವಂಥ ಮಾತ್ರ ಇವುಗಳಿಗೆ ಬರ್ತಾ ಇದ್ದಾರೆ. ಉಳಿದವರೆಲ್ಲರೂ ಕೂಡ ಬೇರೆ ಎಜುಕೇಷನ್ ಸಿಸ್ಟಮ್ನ ಒಳಗಡೆ ಅಥವಾ ಇಂಜಿನಿಯರಿಂಗ್ ಮಾಡಬೇಕು, ಅದಕ್ಕೆ ಹೋಗಬೇಕು, ಇದಕ್ಕೆ ಹೋಗಬೇಕು ಅನ್ನೋದ್ರಲ್ಲಿ ಹೋಗ್ತಾ ಇದ್ದಾರೆ ಅನ್ನುವಂಥ ಒಂದು ವಾತಾವರಣವೂ ಕೂಡ ಇದೆ. ಪ್ಯೂರ್ ಸೈನ್ಸ್ ಎಷ್ಟು ಇಂಪಾರ್ಟೆಂಟು ಅನ್ನುವಂಥದ್ದು. ಈಗ ಇದರಲ್ಲಿ ಇನ್ನೊಂದು ನಮ್ಮ ಎಜುಕೇಷನ್ ಸಿಸ್ಟಮ್ನ ಓವರಾಲ್ ಡೆವಲಪ್ಮೆಂಟಲ್ಲಿ ಇದು ಒಂದು ರೀತಿಯಲ್ಲಿ ಸಮಸ್ಯೆ ಹೇಗೆ ಕ್ರಿಯೇಟ್ ಆಗಿದೆ ಅಂದರೆ, ಈಗ ನೀವೇ ಯೋಚನೆ ಮಾಡಿ, ಮನುಷ್ಯ ತಾನು ಮಾಡೋ ಯಾವುದೇ ಕೆಲಸ ಇರಲಿ, ಯಾವುದೇ ಕೆಲಸ ಮಾಡಬೇಕಾದಾಗ ಆ ಕೆಲಸಕ್ಕೆ ಒಂದು ವಿಶೇಷವಾದ ಮಾಹಿತಿ ಬೇಕು, ಕೆಲವು ಸಲಕರಣೆಗಳು ಬೇಕು. ಅದಿದ್ದಾಗ ಆ ಕೆಲಸವನ್ನು ಅವ್ನು ಚೆನ್ನಾಗಿ ಮಾಡ್ಬೋದು. ಸಿಂಪ್ಲೆಸ್ಟ್ ರಂಗೋಲಿ ಹಾಕೋದ್ರಿಂದ ಹಿಡಿದು ನೀವು ಏನೇ ಕೆಲಸ ತಗೊಳ್ಳಿ, ಮನುಷ್ಯ ಮಾಡೋ ಯಾವುದೇ ಕೆಲಸ ತಗೊಂಡ್ರೂ ಈ ಕೆಲಸಕ್ಕೆ ವಿಶೇಷ ಮಾಹಿತಿ, ವಿಶೇಷ ಸಲಕರಣೆ ಬೇಕಾದಾಗ ಅವನು ಅದನ್ನು ಮಾಡೋದಕ್ಕೆ ಏನು ಮಾಡ್ತಾನೆ, ಆ ಮಾಹಿತಿಯನ್ನು ಪಡ್ಕೊಳ್ಳೋದಕ್ಕೆ ಬೇಕಾಗುವಂಥ ವಿಷಯನ ಕಂಡಿಡುವಾಗ ಅದು ವಿಜ್ಞಾನ, ಆ ಸಲಕರಣೆಯನ್ನು ಮಾಡೋದು ತಂತ್ರಜ್ಞಾನ. ಹೌದು. ವಿಜ್ಞಾನ ತಂತ್ರಜ್ಞಾನ ಇಲ್ದಲೆ ಮನುಷ್ಯನ ಯಾವುದೇ ಕೆಲಸ ಆಗಕ್ಕೆ ಸಾಧ್ಯ ಇದೆಯಾ ಅಂತ ನೀವು ಯೋಚನೆ ಮಾಡಿದ್ರೆ ನೀವೇನು ಹೇಳ್ಬೋದು? ಆಗಲೇಬೇಕು. ಅಂದರೆ ಯಾಕೆ ವಿಜ್ಞಾನ ತಂತ್ರಜ್ಞಾನವನ್ನು ಇದೇ ಬೇರೆ, ಆರ್ಟ್ಸ್ ಬೇರೆ, ಕಾಮರ್ಸ್ ಬೇರೆ, ಡಾನ್ಸ್ ಬೇರೆ, ಎನಿವೆ ಮನುಷ್ಯ ಮಾಡೋ ಏನೇ ಕೆಲಸ ಬೇಕಾದರೂ ಎಲ್ಲ ಕೆಲಸಗಳೂ ಅದಕ್ಕೆ ಮಾಹಿತಿಯನ್ನು ಅರ್ಥ ಮಾಡ್ಕೊಳ್ಳೋ ರೀತಿಯಲ್ಲಿ ಬೇಕಾದಾಗ ಅದಕ್ಕೆ ವಿಜ್ಞಾನ, ಅದಕ್ಕೆ ಬೇಕಾಗುವಂಥ ಸಲಕರಣೆಗಳು, ಸಾಧನಗಳನ್ನು ಮಾಡುವಾಗ ತಂತ್ರಜ್ಞಾನ. ಇದು ಅಂದರೆ ಮನುಷ್ಯನ ಜೀವನದ ಯಾವುದೇ ಕ್ಷೇತ್ರದ ಕೆಲಸ ಬೇಕಾದಾಗ ಕೂಡ ಇದೆಲ್ಲ ಮುಖ್ಯ ಅಂದಾಗ, ಅದನ್ನೇ ನಮ್ಮ ಪರಂಪರೆ ತುಂಬ ಮುಂಚೆ ನೋಡಿದ್ರೆ ಈ ರೀತಿ ಬದಲಾವಣೆ ಬೇರೆ ಬೇರೆ ಇತ್ತಾ, ಯಾಕೆ ನಾವು ಈ ರೀತಿ ತಂದು ಒಂದು ರೀತಿನಲ್ಲಿ ಈ ಭೇದ ಭಾವ ಅನ್ನೋ ರೀತಿನಲ್ಲಿ ವಿಜ್ಞಾನ ಅಂದ್ರೆ ಏನೋ ಒಂದು ದೊಡ್ಡದು, ಬೇರೆ ಕೆಲಸ ಕಾರ್ಪೆಂಟರ್ ಅಥವಾ ಏನೋ ಒಂದು ಕೆಲಸ ಮಾಡಿದಾಗ ಅದು ಒಂದು ರೀತಿನಲ್ಲಿ ಅಷ್ಟೊಂದು ದೊಡ್ಡದಲ್ಲ ಅನ್ನೋ ರೀತಿನಲ್ಲಿ ತಂದಾಗ ಏನು ಮಾಡ್ತಾ ಇದ್ದೀವಿ ಅಂತ ಯೋಚನೆ ಮಾಡಿದಾಗ ನಿಮಗೆ ಅರ್ಥ ಆಗುತ್ತೆ. ಕೆಲವೆಲ್ಲ ಒಂದು ರೀತಿನಲ್ಲಿ ನೆರೇಟಿವ್ಸ್ ವಿಚ್ ಗಾಟ್ ಕ್ರಿಯೇಟೆಡ್ ಆ್ಯಂಡ್ ಇಸ್ ಕಾಸಿಂಗ್ ಮೋರ್ ಆ್ಯಂಡ್ ಮೋರ್ ಪ್ರಾಬ್ಲಮ್. ಈಗ ನೀವೇ ಹೇಳಿದ್ರಿ, ಬಹುಶಃ ನಿಮ್ಮ ತಂದೆಯವರು ನಿಮಗೆ ಆರಂಭದಲ್ಲಿ ಹೇಳಿದ್ದನ್ನು ನೀವು ಒಂದು ಹೇಳಿದ್ರಿ, ಡಿಗ್ನಿಟಿ ಆಫ್ ಲೇಬರ್ ಬಗ್ಗೆ ಬಹಳ ಮುಖ್ಯವಾಗಿ ಯೋಚನೆ ಮಾಡೋದು. ಬಹುಶಃ ಆ ರೀತಿಯಾದಂಥ ಗೈಡೆನ್ಸ್ ನಮ್ಮಲ್ಲಿ ಎಷ್ಟೊಂದು ಸಲ ಮಿಸ್ಸಿಂಗ್ ಆಗ್ತಾ ಹೋಗುತ್ತೆ. ಒಂದು ಅದಕ್ಕೂ ಮುಖ್ಯವಾಗಿ ಈ ಯೋಚನೆನೇ ತಗೊಳ್ಳಿ. ಈಗ ವಿಜ್ಞಾನ, ಈಗ ಎಷ್ಟೋ ಸರಿ ಕಾಮರ್ಸ್ ಗ್ರಾಜ್ಯುಯೇಟ್ಸ್ ಅಥವಾ ಬ್ಯಾಂಕರ್ಸ್ ಇವರೆಲ್ಲ ಇದ್ರೆ, ವಿಜ್ಞಾನ ನಮ್ಗೇನು ಗೊತ್ತಿಲ್ಲ ಅನ್ನೋ ಅಂದ್ರೆ somehow they feel it is an inadequacy in the self. ಆದರೆ ಈಗ ಒಂದು ಮಗು ತಗೊಳ್ಳಿ, ಆ ಮಗು ಅದರಲ್ಲಿರೋ ಇಂಟೆಲಿಜೆನ್ಸ್ ಏನು ಮಾಡ್ತಾ ಇದೆ, ತನ್ನನ್ನು ತಾನು ರೂಪಿಸ್ಕೊಳ್ಳುವಾಗ ಪ್ರಶ್ನೆ ಕೇಳ್ತಾ ಇರುತ್ತೆ, ಇದೇನು, ಇದು ಯಾಕೆ, ಇದು ಹೆಂಗೆ, ನಿರಂತರವಾಗಿ ಕೇಳಿ ಅದರಿಂದ ಬರೋ ಉತ್ತರಗಳ ಮೂಲಕ ತನ್ನನ್ನು ತಾನು ರೂಪಿಸ್ಕೊತಾ ಇದೆ.
ಅಂದರೆ ಅದರಲ್ಲಿ ಇದೆಲ್ಲ ಪ್ರಕ್ರಿಯೆಗಳು ನಡೀತಾ ಇದೆ. ಕುತೂಹಲ, ವಿಜ್ಞಾನ, ಅರ್ಥ ಮಾಡ್ಕೊಳ್ಳೋಕ್ಕೆ. ಆ ಅರ್ಥ ಮಾಡ್ಕೊಂಡಿದ್ದನ್ನು ಆ ಇಂಟೆಲಿಜೆನ್ಸು ಯಾವ ರೀತಿ ಕೆಲ್ಸಕ್ಕೆ ತರಬೇಕಾದ್ರೆ, ಈಗ ಮಗು ಹೆಂಗೆ ಎದ್ದು ಓಡಾಡೋದು ಕಲಿಯುತ್ತೆ. ಅದಕ್ಕೆ ಎಷ್ಟೋ ಸರಿ ನೀವೇ ಕೇಳಿದ್ದೀರ, ಮಗು ಹೇಳ್ತಾರೆ, ಮಗು ನೀವು ಮಾಡ್ದಂಗೆ ಮಾಡುತ್ತೆ, ನೀವು ಹೇಳ್ದಂಗಲ್ಲ ಅಂತ. ಹೌದು. ಯಾಕೆ ಅಂತ ಯೋಚನೆ ಮಾಡಿ. ಆ ಕಂಟ್ರೋಲರ್ ಮಾಡ್ತಾ ಇರೋದಿಷ್ಟೇ, ತನ್ನ ಇಂದ್ರಿಯಗಳಿಂದ ಬರ್ತಕ್ಕಂಥ ಮಾಹಿತಿ ತಗೊಂಡು ಅದೇ ರೀತಿ ತಾನು ಮಾಡಿಸೋದಕ್ಕೆ ಕೆಲಸ ಮಾಡ್ತಾ ಇದೆ. ಎಷ್ಟೋ ಸರಿ ಮಗು ನೀವು ನೋಡ್ದಂಗೆ ತನಗೇನಾದ್ರು ಇಷ್ಟ ಆದರೆ ನಿಮ್ಮ ಹತ್ರ ಮತ್ತೆ ಮಾಡಿಸುತ್ತದು. ಯಾಕೆ ಹಂಗೆ ಮಾಡಿಸುತ್ತೆ ಅಂತ ಒಂದು ರೀತಿ ಒಂದು ಸ್ವಲ್ಪ ಯೋಚನೆ ಮಾಡಿ. ಅದು ಅದನ್ನು ತಾನು ಅರ್ಥ ಮಾಡಿಕೊಂಡು ಕಾರ್ಯರೂಪಕ್ಕೆ ತರೋದಕ್ಕೆ ಪ್ರಯತ್ನ ಪಡ್ತಾ ಇರುವಾಗ ಯಾವ ರೀತಿ ನೀವು ರಿಪಿಟೇಟಿವ್ ಅಬ್ಸರ್ವೇಷನ್ನಲ್ಲಿ ನಿಮಗೆ ಮಾಹಿತಿ ಸಿಗುತ್ತೆ, ಅದನ್ನು ಕಾರ್ಯರೂಪಕ್ಕೆ ತರೋಕ್ಕಾಗತ್ತೆ. ಅಂದರೆ ತಾನು ಮಗು ಮಾಡ್ತಾ ಇರೋದು ನಿರಂತರವಾಗಿ ಈ ಲರ್ನಿಂಗ್ ಪ್ರೋಸೆಸ್. ತನ್ನ ಇಂದ್ರಿಯಗಳನ್ನು, ಕರ್ಮೇಂದ್ರಿಯಗಳನ್ನು ಆಪ್ರೇಟ್ ಮಾಡೋಕ್ಕೆ ಏನು ಕಮಾಂಡ್ ಬೇಕು, ನಾವು ಅದಕ್ಕೆ ಅವಕಾಶ ಕೊಡದೆ ಅದು ಪ್ರಶ್ನೆ ಕೇಳಿದಾಗ ಬಾಯಿ ಮುಚ್ಚಿಸಿ ಸಪ್ರೆಸ್ ಮಾಡ್ತಾ ಹೋದಾಗ ಮಗು ಬೆಳೆದಂಗೆ ಏನಾಗುತ್ತೆ, ಯಾಕಪ್ಪ ಎಲ್ಲ ನನಗೆ ತೊಂದರೆ, ನಾನು ಪ್ರಶ್ನೆ ಕೇಳಿದ್ರೆ ಇವ್ರು ಹಿಂಗೆ ಬೈತಾರೆ, ಅವ್ರು ಹಂಗೆ ಅಂತಾರೆ, ಇವ್ರು ಹೊಡಿತಾರೆ, ಇದು ಮಾಡ್ತಾರೆ, ಪ್ರಶ್ನೆ ಕೇಳೋದೇ ಬೇಡ ಅಂದರೆ ತನ್ನ ಬೆಳವಣಿಗೆನೇ ಕುಂಠಿತ ಆಗುತ್ತೆ. ಹೌದು. ಈಗ ಯಾಕೆ ಇದ್ರ ಬಗ್ಗೆ ಹೇಳ್ತಾ ಇದ್ದೀನಿ ಅಂದರೆ, ಈಗ ಪ್ರತಿಯೊಬ್ಬರಲ್ಲೂ ಈ ಎಲ್ಲ ಕ್ಷಮತೆ ಇದೆ. ಹೌದು. ಅದನ್ನು ಉಪಯೋಗಿಸ್ಕೊಂಡು ತಾವು ಯಾವುದೇ ಕೆಲಸ ಮಾಡಿದ್ರೂ ಆ ಕೆಲಸವನ್ನು ಚೆನ್ನಾಗಿ ಮಾಡಿ ಅದರ ಮೂಲಕ ತಮ್ಮ ಜೀವನವನ್ನು ನಿರ್ವಹಿಸ್ಕೋಬೋದು. ಈಗ ಪ್ರಶ್ನೆ ಕೇಳುವ ಮಗುವನ್ನು ನಾವು ಪ್ರೋತ್ಸಾಹಿಸುವ ಕೆಲಸವನ್ನು ಮಾಡ್ತಾ ಹೋಗಬೇಕು. ತನ್ನನ್ನು ತಾನು ಬೆಳವಣಿಗೆ ಮಾಡಿಸ್ಕೊಳ್ಳೋ ಅಂಥದ್ದು, ತನ್ನನ್ನು ತಾನು ಅರ್ಥ ಮಾಡ್ಕೊಂಡು. ಈಗ ನೀವು ಹೇಳಿದ್ರಿ ಈಗ ಟ್ರೈಬಲ್ಸ್ ಬಗ್ಗೆ. ಹೌದು. ಆ ಮಗುಗೆ ಫ್ರೀಡಮ್ ಜಾಸ್ತಿ ಇದೆ. ಹೌದು. ಬೈ ಟ್ರಯಲ್ ಅಂಡ್ ಎರರ್ ಇಟ್ ಕ್ಯಾನ್ ಫೈಂಡ್ ಔಟ್ ವಾಟ್ ವರ್ಕ್ಸ್, ವಾಟ್ ಡಸಂಟ್ ವರ್ಕ್. ಹೌದು. ಈಗ ಇಲ್ಲಿ ಪಟ್ಟಣದಲ್ಲಿರೋ ಮಗು ಅದೇನಾದ್ರು ಪ್ರಯತ್ನ ಮಾಡಿದ್ರೆ ಬೇಡ ಹಿಂಗಾಗುತ್ತೆ ಹಂಗಾಗುತ್ತೆ ಅಂತ ನಿಲ್ಲಿಸ್ತೀರ. ಹೌದು. ಅಂದರೆ ತಾನು ಮಾಡೋದನ್ನೇ ನಿಲ್ಸ್ಕೊಂಡ್ಬಿಡುತ್ತದು. ಹೌದು. ಬರೀ ಹೇಳ್ಕೊಟ್ಟಂಗೆ ಮಾಡ್ತಾ ಹೋಗುತ್ತೆ. ಹೌದು. ತನ್ನಲ್ಲಿರೋ ಕ್ಷಮತೆಯನ್ನು ಕಡಿಮೆ ಮಾಡ್ಕೋತಾ ಇದೆ. ಹೌದು. ಇದು ಎಷ್ಟರ ಮಟ್ಟಿಗೆ ಹೋಗುತ್ತೆ, ಇವಾಗ ನಾವೇನು ಮಾಡ್ತಾ ಇದ್ದೀವಿ, ಅದ್ರ ಯೋಚನೆ ಮಾಡೋ ರೀತಿಗೂ ಕುಂಠಿತ ಮಾಡ್ತಾ ಇದ್ದೀವಿ. ಬೈ ಗಿವಿಂಗ್ ಆಲ್ ಗ್ಯಾಡ್ಜೆಟ್ಸ್ ವಿಚ್ ಇಸ್ ಡೂಯಿಂಗ್ ದ ಥಿಂಕಿಂಗ್ ಫಾರ್ ಯು. ಹೌದು. ಇದರ ಸಮಸ್ಯೆ ಏನು ಅಂತ ಮುಂದೆ. ಹೌದು. ಅಂದರೆ ಒಂದು ರೀತಿಯಲ್ಲಿ ಈಗ ಏನು ಕೇಳಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ, ಜನಜಿ ಇರ್ಬೋದು, ಯಾರೇ ಇರ್ಬೋದು, ಯಾರೇ ವ್ಯಕ್ತಿ ಇರ್ಬೋದು, ಇದೆಲ್ಲದರಲ್ಲೂ ನಾವು ಮುಖ್ಯವಾಗಿ ನೋಡ್ತಾ ಇರೋದೇನು, ನಮ್ಮ ಬಗ್ಗೆ ನಮಗೆ ಅರಿವು ಮೂಡಿದ್ರೆ ನನ್ನನ್ನು ನನ್ನ ಜೀವನದಲ್ಲಿ ನಿರಂತರವಾಗಿ 24 ಗಂಟೆ ನನ್ನ ಹತ್ರ ಇರೋದು ಇದು ಐಟಮ್ಗಳು. ನನ್ನಲ್ಲಿ ಒಂದು ಇಂಟೆಲಿಜೆನ್ಸ್ ಕೆಲಸ ಮಾಡ್ತಾ ಇದೆ, ನನ್ನಲ್ಲಿ ಜ್ಞಾನೇಂದ್ರಿಯಗಳಿದೆ, ಕರ್ಮೇಂದ್ರಿಯಗಳ ಮೂಲಕ ನಾನು ಮಾಡ್ತಾ ಇದ್ದೀನಿ. ಈ ಕ್ಷಮತೆಯನ್ನು ನಾನು ಯಾವ ರೀತಿ ಉಪಯೋಗಿಸ್ಕೋತೀನಿ ಅನ್ನೋದ್ರ ಮೇಲೆ ನನ್ನ ಜೀವನ ನಿರ್ವಹಿಸಿದೆ. ಇದ್ರ ಬಗ್ಗೆ ನಾನು ಸಾಕಷ್ಟು ಅರಿವನ್ನು ಮೂಡಿಸ್ಕೊಂಡ್ರೆ ನನ್ನ ಜೀವನದ ಯಾವುದೇ ಸಮಸ್ಯೆಗೆ ನಾನು ಪರಿಹಾರ ಕಂಡುಹಿಡ್ಕೋಬೋದಾ. ಇದ್ರ ಬಗ್ಗೆ ನಾನು ಯೋಚನೆ ಮಾಡದೇ ಇದ್ದರೆ, ಬರೀ ಬೇರೆಯವ್ರು ಹೇಳ್ಕೊಟ್ಟಿದ್ದು ಒಂದು ರೀತಿ ಬಗ್ಗೆ ಮಾಡಿದ್ರೆ, ಆಮ್ ಐ ಲಿಮಿಟಿಂಗ್ ಮೈ ಸೆಲ್ಫ್. ಐ ಹ್ಯಾವ್ ಗಾಟ್ ಇನ್ಫೈನೈಟ್ ಪೊಟೆನ್ಷಿಯಲ್. ಈ ಪೊಟೆನ್ಷಿಯಲ್ ನನ್ನೊಳಗಿದೆ. ನನ್ನೊಳಗಿರತಕ್ಕಂಥ ಕಂಟ್ರೋಲರ್ ಹೆಂಗೆ ಕೆಲಸ ಮಾಡ್ತಾ ಇದೆ ಅಂತ ಅರ್ಥ ಮಾಡ್ಕೋಬೇಕಾದ್ರೆ ನಾನು ಏನು ಮಾಡ್ತಾ ಇದ್ದೀನಿ ಇದ್ರ ಬಗ್ಗೆ ಯೋಚನೆ ಮಾಡ್ತಾ ಮಾಡಿದಾಗ ಆಗೋ ಸಾಧ್ಯತೆಗಳಿದೆ. ಇದರ ಬಗ್ಗೆ ಹೆಚ್ಚಿನ ಮಹತ್ವ ಕೊಡ್ತಾ ಹೋದಾಗ ಈಗಿನ ಒಂದು ಅಡ್ವಾಂಟೇಜ್ ಏನು ಬರುತ್ತೆ, ಫಿಸಿಕಲ್ ಲೇಬರ್ ಕಡಿಮೆ ಆದಂಗೆ ಸಮಯ ಜಾಸ್ತಿ ಇರುತ್ತೆ. ಸಮಯ ಜಾಸ್ತಿ ಇದ್ದಾಗ ಅದನ್ನು ಇನ್ನೂ ಒಳ್ಳೆ ರೀತಿಯಲ್ಲಿ ಉಪಯೋಗಿಸ್ಕೊಂಡು ಪ್ರಕೃತಿಯಲ್ಲಿರ್ತಕ್ಕಂಥ ನೇಚರ್ಗೆ ಡ್ಯಾಮೇಜ್ ಆಗ್ದಂಗೆ ನಮ್ಮನ್ನು ನಾವು ಈಗ ಮರದ ಬ್ರಾಂಚ್ ಮೇಲೆ ಕೂತ್ಕೊಂಡು ಒಂದು ಕೊಡ್ಲಿ ಏನೋ ಶೂಪ್ ಆಗಿರೋದು ಸಿಕ್ತು ಅಂತ ಈಗ ಹೊಡಿತಕ್ಕೆ ಹೋದ್ರೆ ನಮ್ಮನ್ನ ನಾವೇ ಬೀಳಿಸ್ಕೊತೀವಲ್ಲ. ಆ ರೀತಿ ಮಾಡೋದ್ರ ಬದಲು ನಾನು ಏನು ಮಾಡ್ತಾ ಇದ್ದೀನಿ ಅಂತ ಅರ್ಥ ಮಾಡಿಕೊಂಡು ಅದರಿಂದ ನಮ್ಮ ಉಪಯೋಗಕ್ಕೂ ಉಪಯೋಗಿಸ್ಕೊತಾ ಹೋದರೆ ನಾವು ಇನ್ನೂ ಮುಂದೆ ಬೇರೆ ಪ್ಲಾನೆಟ್ಸ್ ಡಿಸ್ಕವರ್ ಮಾಡ್ಬೋದು, ಮನುಷ್ಯ ಯಾವ ರೀತಿ ಕೆಲಸ ಮಾಡ್ತಿದ್ದಾನೆ ಅದ್ರ ಬಗ್ಗೆ ಮಾಡ್ಕೋಬೋದು. ಸಾಕಷ್ಟು ಹೊಸ ವಿಷಯಗಳು. ನಾನು ಯಾಕೆ ಈ ಪ್ರಶ್ನೆಯನ್ನು ಕೇಳ್ತಾ ಇದ್ದೀನಿ ಅಂದರೆ, ಜನಜಿ ವಿಚಾರದ ಬಗ್ಗೆ ಕೇಳಿದ್ದೀನಿ. ನಮ್ಮಲ್ಲಿ ಒಂದು ರೀತಿಯಾದಂಥ ಅಯ್ಯೋ ಈಗಿನವ್ರು ಹಾಗೆ ಹಿಂಗೆ ಅನ್ನುವಂಥದ್ದು ಒಂದು ಉದಾಸೀನದ ಮನೋಭಾವ. ತಮ್ಮ ಮಕ್ಕಳ ಬಗ್ಗೆ, ಭವಿಷ್ಯದ ಬಗ್ಗೆ ಬಹಳ ಯೋಚನೆ ಮಾಡ್ತಾರೆ. ಆದರೆ ಅಕ್ಕಪಕ್ಕದಲ್ಲಿರುವಂಥ ಉಳಿದವ್ರ ಬಗ್ಗೆ ಬಂದಾಗ ಅಯ್ಯೋ ಅವ್ರು ಯಾವುದು ಕೇಳೋದಿಲ್ಲ ಅನ್ನೋಂಥ ರೀತಿಯಾದ ಮನೋಭಾವ. ಈ ಸ್ವರೂಪದಲ್ಲಿ ಯೋಚನೆ ಮಾಡೋ ಬದಲಿಗೆ ಅವರು ಎಷ್ಟು ಮಟ್ಟಿಗೆ ನಮ್ಮ ಭವಿಷ್ಯ, ನೀವು ಈಗ ಅವ್ರ ಜೊತೆಗೆ ಇಂಟ್ರ್ಯಾಕ್ಟ್ ನಿರಂತರವಾಗಿ ಇಂಟ್ರ್ಯಾಕ್ಟ್ ಮಾಡಿದಾಗ ತಮ್ಮ ಅನುಭವದ ಪ್ರಕಾರ ಎಷ್ಟು ಬ್ರೈಟ್ ಆಗಿ ನಮ್ಮ ಫ್ಯೂಚರ್ ಇದೆ. ಇದನ್ನೇ ನಾನು ಹೇಳೋದಕ್ಕೆ ಪ್ರಯತ್ನ ಪಡ್ತಾ ಇರೋದು. ಮುಖ್ಯವಾಗಿ ಯಾವುದೇ ಒಂದು ವ್ಯಕ್ತಿ ತನ್ನ ಜೀವನವನ್ನು ನಿರ್ವಹಿಸಬೇಕಾದ್ರೆ ಅವನಿಗೆ ಆ ಜೀವನ ನಿರ್ವಹಣೆಗೆ ತನ್ನ ನ್ಯಾವಿಗೇಷನ್ ಮಾಡೋದಕ್ಕೆ
ಯಾವ ರೀತಿ ಮಾಡ್ತಾ ಇದ್ದಾನೆ ಅಂತ ಯೋಚನೆ ಮಾಡಿದಾಗ ಹೌದು, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಹೊಸ ಹೊಸ ಟೂಲ್ಗಳು ಕೊಡ್ತಾ ಇದೆ. ಹೌದು, ಆ ಟೂಲ್ಗಳನ್ನ ಉಪಯೋಗಿಸೋದನ್ನ ಮಾತ್ರ ಹೇಳ್ಕೊಟ್ಟು ತನ್ನ ಬಗ್ಗೆ ಅರಿವನ್ನ ಕಡಿಮೆ ಮಾಡ್ತಾ ತನ್ನ ಕ್ಷಮತೆಯನ್ನು ಕಡಿಮೆ ಮಾಡ್ತಾ ಹೋದಾಗ ನಾವು ಎಲ್ಲಿವರೆಗೂ ತಗೊಂಡೋಗ್ತಾ ಇದ್ದೀವಿ. ಇದು ನಮ್ಮ ಸಮಸ್ಯೆ. ಪೇರೆಂಟ್ಸ್ಗೂ ಕೂಡ ಯೋಚನೆ ಮಾಡಬೇಕು. ಮಗು ತಾವು ಮಾಡೋ ರೀತಿ ಮಾಡ್ತಾ ಇದೆ ಹೊರತು ತಾವು ಹೇಳೋ ರೀತಿನಲ್ಲ ಅಲ್ಲ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು ಅವರು. ಯಾಕೆ ಅಂದರೆ ಮಗುನಲ್ಲೂ ಕೂಡ ಒಂದು ಇಂಟೆಲಿಜೆನ್ಸ್ ಈ ರೀತಿ ಕೆಲಸ ಮಾಡ್ತಾ ಇದೆ. ನಿಜ. ತನ್ನನ್ನು ತಾನು ಬೆಳೆಸ್ಕೊಳ್ಳೋದಕ್ಕೆ ಏನೆಲ್ಲ ಬೇಕೋ ಅದರೊಳಗಡೆ ಮಾಡ್ತಾ ಇದೆ. ಇದನ್ನು ಅರಿವು ಮಾಡ್ಕೊಳ್ದಲೇ ನಾವೇನೋ ಮಾಡ್ತಾ ಅದಕ್ಕೆ ಮಾತ್ರ ನೀನು ಹಂಗೆ ಮಾಡಬೇಡ ಅಂದರೆ ಅದಕ್ಕೆ ಹೇಳೋದು ಮಗು ನೀವು ಮಾಡ್ದಂಗೆ ಮಾಡುತ್ತೆ, ನೀವು ಹೇಳ್ದಂಗಲ್ಲ. ಯಾಕೆ ಅಂದರೆ ಮಗುನಲ್ಲಿರೋ ಇಂಟೆಲಿಜೆನ್ಸ್ ಅದನ್ನು ನಡೆಸ್ತಾ ಇರೋದು. ಆ ಇಂಟೆಲಿಜೆನ್ಸ್ ಯಾವ ರೀತಿ ಕೆಲಸ ಮಾಡುತ್ತೆ, ತನಗೆ ತಿಳ್ಕೊಂಡಿದ್ದ ಮೂಲಕ ತನ್ನನ್ನು ತಾನು ಬೆಳೆಸ್ಕೊತಾ ಇದೆ. ಅದಕ್ಕೆ ಪರ್ಯಾಯವಾಗಿ ನೀವು ಅದಕ್ಕೆ ಅವಕಾಶ ಕೊಟ್ಟು ಅದರ ಜೊತೆ ಡಯಲಾಗ್ ಮಾಡಿದ್ರೆ ಅದರ ಕ್ಷಮತೆಯನ್ನು ಜೀವನದ ಯಾವುದೇ ಸಮಸ್ಯೆ ಬಂದರೂ ಪರಿಹಾರ ಮಾಡ್ಕೊಳ್ಳೋ ಹಂಗೆ ರೀತಿಯಲ್ಲಿ ಬೆಳೆಸ್ಬೋದು. ಇದರ ಅರಿವು ಪೇರೆಂಟ್ಸ್ಗೂ ಬೇಕು, ಸಮಾಜಕ್ಕೂ ಬೇಕು, ಟೀಚರ್ಸ್ಗೂ ಬೇಕು, ಎಲ್ಲದಕ್ಕಿಂತ ಮುಖ್ಯವಾಗಿ ಪ್ರತಿಯೊಬ್ಬರಿಗೂ ಬೇಕು. ಈ ಅರಿವು ಮೂಡಿಸೋ ಕೆಲಸ ಎಜುಕೇಷನ್ದು ಕೆಲಸ. ಜೊತೆಗೆ ನಿಮ್ಮಂಥ ಈ ಒಂದು ಕಾರ್ಯಕ್ರಮಗಳ ಮೂಲಕ ಕೂಡ ಮನುಷ್ಯನಲ್ಲಿ ಏನು ರೀತಿ ಪ್ರಕ್ರಿಯೆಗಳು ನಡೀತಾ ಇದೆ, ಅವನಲ್ಲಿರೋ ಅಸಲಿ ಇಂಟೆಲಿಜೆನ್ಸ್ ಅವನನ್ನು ಯಾವ ರೀತಿ ನಡೆಸ್ತಾ ಇದೆ, ಸಮಾಜದಲ್ಲಿ ಯಾವ ರೀತಿ ವಾತಾವರಣಗಳಿಂದ ಅವನ ಮೇಲೆ ಪರಿಣಾಮ ಆಗ್ತಾ ಇದೆ, ಈ ಪರಿಣಾಮಗಳನ್ನು ಎದುರಿಸ್ಬೇಕಾಗಿರೋದು ಯಾರು? ಆ ಮನುಷ್ಯ ಅಂದಾಗ ಅವನಲ್ಲಿ ತನ್ನನ್ನು ತಾನು ಯಾವ ರೀತಿ ಬೆಳೆಸ್ಕೋಬೇಕು ಅನ್ನೋ ಬಗ್ಗೆ ಯೋಚನೆ ಮಾಡಬೇಕಲ್ವಾ? ಇದ್ರ ಬಗ್ಗೆ ನಾವು ಹೆಚ್ಚಿನ ಶ್ರಮ ತಗೊಂಡಾಗ ಮಾತ್ರ ಹೆಚ್ಚಿನ ರೀತಿಯಲ್ಲಿ ಸೈಕಲಾಜಿಕಲ್ ಸಮಸ್ಯೆಗಳಿಂದ ಈಗ ಒಂದು ಫೇಲ್ಯೂರ್ ಆಗ್ತಿದ್ದಂಗೆ ನನಗೇನಿಲ್ಲಪ್ಪ ಪ್ರಾಣ ಕಳ್ಕೊಬೇಕಾ ಆ ರೀತಿ ಯಾಕೆ ಆಗ್ತಾ ಇದೆ? ಯಾಕೆಂದರೆ ಆ ಒಂದು ವ್ಯಕ್ತಿಗೆ ಬೇರೆ ಎಲ್ಲ ರೀತಿಯಲ್ಲಿ ಇದಾಗದೇ ಇದ್ರೆ ಇನ್ನೊಂದು ಮಾಡ್ತೀನಿ ಅನ್ನೋದೊಂದು ಕಾನ್ಫಿಡೆನ್ಸ್ ಬರೋ ಹಂಗೆ ಮಾಡಿದ್ದಿದ್ರೆ ಮುಂದೆ ಹೋಗ್ತಾ ಇತ್ತಲ್ವ ಅದು. ನಿಜ ನಿಜ ನಿಜ. ಕಡೆದಾಗಿ ತಮ್ಮ ಹತ್ರ ಒಂದು ಪ್ರಶ್ನೆ, ಅದೇನೆಂದರೆ ಸಾಮಾನ್ಯವಾಗಿ ಇಸ್ರೋದವರ ಬಗ್ಗೆ, ಇಸ್ರೋ ವಿಜ್ಞಾನಿಗಳ ವಿಚಾರದಲ್ಲಿ ಒಂದು ರಾಕೆಟ್ ಲಾಂಚ್ ಮಾಡೋಕ್ಕೆ ಹೋಗೋದಕ್ಕಿಂತ ಮುಂಚಿತವಾಗಿ ಇವರು ತಿರುಪತಿಗೆ ಹೋಗಿ ಪೂಜೆ ಮಾಡ್ಕೊಂಡು ಬರ್ತಾರೆ ಯಾಕೆ ಅನ್ನುವಂಥ ಪ್ರಶ್ನೆಯನ್ನು ಒಂದು ವರ್ಗ ನಿರಂತರವಾಗಿ ಕೇಳ್ತಿರ್ತಾರೆ. ರ್ಯಾಷನಲ್ಸ್ ಯೂಶ್ವಲಿ ಇದನ್ನು ಕೇಳ್ತಿರ್ತಾರೆ, ಯಾಕೆ ನಮ್ಮ ವಿಜ್ಞಾನಿಗಳು ಹೀಗೆ ಮಾಡ್ತಾರೆ ಅಂದ್ಕೊಂಡು. ಆದರೆ ಈ ಪ್ರಶ್ನೆಗಳಿಗೆ ಒಬ್ಬ ಇಸ್ರೋದ ಅಧ್ಯಕ್ಷರಾಗಿಯೂ ಕೂಡ ತಾವು ಕೆಲಸ ಮಾಡಿದಂಥವ್ರು, ತಾವು ಯಾವ ರೀತಿಯಾಗಿ ಇದನ್ನು ನೋಡ್ತೀರಿ? ಈ ಪ್ರಕ್ರಿಯೆಗಳು ಯಾವ ಕಾರಣಕ್ಕಾಗಿ? ಈಗ ಇದ್ರ ಬಗ್ಗೆನೇ ಯೋಚನೆ ಮಾಡಿ. ಈಗ ನಾವು ಇದನ್ನು ಮಾಡ್ತಾ ಇರೋದು ಯಾರು? ಒಬ್ಬ ಮನುಷ್ಯ. ಹೌದು. ಈಗ ಮನುಷ್ಯ ತಾನು ಏನು ಮಾಡ್ತಾ ಇದ್ದಾನೆ, ತಾನು ಮಾಡೋದಕ್ಕೆ ತನ್ನಲ್ಲಿ ಯಾವ ರೀತಿಯ ಒಂದು ಕಾನ್ಫಿಡೆನ್ಸ್ ಇರಬೇಕು, ಅಥವಾ ತಾನು ಮಾಡೋ ಕೆಲಸ ಆಗಬೇಕಾದ್ರೆ ಅವನಿಗೆ ಒಂದು ರೀತಿಯಲ್ಲಿ ತನ್ನ ಇಂಟರ್ನಲ್ ಮೆಕ್ಯಾನಿಸಮ್ಸ್ ಏನಿದೆ ಆ ಮೆಕ್ಯಾನಿಸಮ್ನ ಒಂದು ರೀತಿಯಲ್ಲಿ ಕಂಟ್ರೋಲ್ ಮಾಡ್ಕೊಳ್ಳೋ ಅಂಥ ಪರಿಸ್ಥಿತಿ ಇರಬೇಕು. ಹೌದು. ಈಗ ಯಾವುದೇ ಮ್ಯಾಚಲ್ಲಾದರೂ ಕೂಡ ಒಬ್ಬ ವ್ಯಕ್ತಿ ತಾನು ಮಾಡೋ ಕೆಲಸನ ಅವ್ನು ಮಾಡೋ ಪರಿಶ್ರಮ ಎಲ್ಲ ಮ್ಯಾಚಿಗೆ ಮುಂಚೆ ಆಗೋಗಿದೆ. ಹೌದು. ಆ ಮ್ಯಾಚಿನ ಸಮಯದಲ್ಲಿ ಏನಾಗಬೇಕು, ಆ ಸಮಯದಲ್ಲಿ ಒಂದು ರೀತಿಯಲ್ಲಿ ಪ್ರಜ್ಞಾವಂತನಾಗಿ ಕರೆಸ್ಪಾಂಡಿಂಗ್ ಸಿಚುವೇಶನ್ಗೆ, ಆ ಸಿಚುವೇಶನ್ಗೆ ಡೀಲ್ ಮಾಡೋದಕ್ಕೆ ತನ್ನನ್ನು ತಾನು ಯಾವ ರೀತಿ ಬೆಳೆಸ್ಕೋಬೇಕು, ಪ್ರಿಪೇರ್ ಮಾಡಬೇಕು ಆ ಇವೆಂಟ್ ಫೇಸ್ ಮಾಡೋಕ್ಕೆ. ಹೌದು. ಅಂದರೆ ಆ ಇವೆಂಟ್ ಫೇಸ್ ಮಾಡ್ತಾ ಇರೋನು ಅವ್ನು ಮನುಷ್ಯ ಆದರೆ ಆ ಮನುಷ್ಯನಲ್ಲಿ ಏನು ರೀತಿ ಪ್ರಕ್ರಿಯೆ ನಡೀತಾ ಇದೆ. ಈಗ ನಾನು ಹೇಳ್ದಂಗೆ ನಿಮಗೆ ಈ ಆ್ಯಕ್ಚುಲಿ ದಿಸ್ ಸಿಸ್ಟಮ್ ಇಫ್ ಇಟ್ ಹಸ್ ಟು ರೆಸ್ಪಾಂಡ್, ಹೌ ಇಟ್ ಈಸ್ ರೆಸ್ಪಾಂಡಿಂಗ್, ಇಟ್ ಈಸ್ ರೆಸ್ಪಾಂಡಿಂಗ್ ಬೇಸ್ಡ್ ಆನ್ ದ ಇನ್ಪುಟ್ಸ್ ಇಟ್ ಗೆಟ್ಸ್. ವೆನ್ ದಟ್ ಇನ್ಪುಟ್ ಕಮ್ಸ್, ಹೌ ದ ಕಂಟ್ರೋಲರ್ ಬಿಹೇವ್ಸ್ ಡಿಪೆಂಡ್ಸ್ ಆನ್ ದ ಆ್ಯಕ್ಷನ್. ಈ ಇನ್ಪುಟ್ ಬಂದಾಗ if the controller is cluttered with too many things, will it be able to do the activity? Or if it has better presence of mind, will it be able to do the activity? ಅಂದರೆ ಆ ಒಂದು ಸಿಸ್ಟಮ್ನ ಆ ಒಂದು ಪರಿಸ್ಥಿತಿಯಲ್ಲಿ ಟು ರೆಸ್ಪಾಂಡ್ ಟು ದ ಸಿಚುವೇಶನ್ ಯಾವ ರೀತಿ ಪ್ರಿಪೇರ್ ಮಾಡಿ ಇಟ್ಕೋಬೇಕು ಅದು ಮುಖ್ಯ. ಹೌದು. ಅದು ಯಾವ ರೀತಿ ಆಗುತ್ತೆ, ಬೇರೆ ಬೇರೆಯವರಲ್ಲಿ ಬೇರೆ ಬೇರೆ ರೀತಿ ಆಗುತ್ತೆ. ಹೌದು. ಕೆಲವರು ಈಗ ಒಂದು ಎಕ್ಸಾಮ್ಗೆ ಹೋಗ್ಬೇಕಾದ್ರೆ ಬರೀ ಅದನ್ನು ಓದಿಟ್ಕೊಂಡಿದ್ರೆ ಮಾಡ್ತಾರೆ. ಇನ್ನು ಕೆಲವರು 5-6 ಗಂಟೆ ಮುಂಚೆ ಅಥವಾ ಒಂದಿನ ಮುಂಚೆ ಎಲ್ಲ ಮಾಡಿ ಸುಮ್ಮನೆ ಶಾಂತವಾಗಿರ್ತಾರೆ. ಅವ್ರ ಕಂಟ್ರೋಲರ್ ಅದನ್ನೆಲ್ಲ ಸ್ಟೋರ್ ಮಾಡಿಕೊಂಡು ಬೇಕಾದಾಗ ಅದನ್ನು ಹೊರಗೆ ತರುತ್ತೆ. ಅಂದರೆ ನಿಮ್ಮಲ್ಲಿ ಯಾವ ರೀತಿ ಅದು ಕೆಲಸ ಮಾಡುತ್ತೆ ಅನ್ನೋದು ನಿಮ್ಮ ಒಂದು ವ್ಯಕ್ತಿ ಜೀವನ. ಅದು ಹೌದು. ಅದು ಇದರಿಂದ ಸರಿ ಅದರಿಂದ ಸರಿ ಅಂತ ಹೇಳೋರು ಯಾರು? ಹೌದು.
ಯಾವಾಗ ನಿಮಗೆ ಸಮಾಧಾನ ಸಿಗುತ್ತೆ, ನಿಮ್ಮ ಕಂಟ್ರೋಲರ್ ಯಾವ ರೀತಿ ನೀವು ಮಾಡೋ ಕೆಲಸಕ್ಕೆ ಆ ಸಮಯ ಪ್ರಜ್ಞೆಯನ್ನು ಕೊಡೋದಕ್ಕೆ ನಿಮ್ಮನ್ನು ನೀವು ತಯಾರು ಮಾಡಬೇಕಾದಾಗ ಅದು ನಿಮ್ಮ ಪ್ರಶ್ನೆ. ಅದು ಹೌದು, ಬೇರೆಯವ್ರಿಗೆ ಬೇರೆ ಬೇರೆ ರೀತಿನಲ್ಲಾಗುತ್ತೆ. ಇಸ್ ದೇರ್ ಒನ್ ಯುನೀಕ್ ವೇ ಬೈ ವಿಚ್ ಎನಿಬಡಿ ಕ್ಯಾನ್ ಡೂ? ಈಗ ನೀವು ಅಲ್ಟಿಮೇಟ್ ಆಗಿ ನೀವು ಏನೇ ಕೆಲಸ ಮಾಡಬೇಕಾದ್ರೆ ಆ ಸಮಯದಲ್ಲಿ ಏನು ಮುಖ್ಯ, ಆವಾಗಿನವ್ರಿಗೂ ಎಷ್ಟೆಲ್ಲ ಪರಿಶ್ರಮ ಮಾಡಿ ನಿಮ್ಮನ್ನು ನೀವು ಡೆವಲಪ್ ಮಾಡಿ ಪ್ರಿಪೇರ್ ಆಗಿದ್ದೀರಾ ಒಂದು. ಹೌದು, ಆ ಕ್ಷಣದಲ್ಲಿ ಬರೋವಂಥ ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಹಿಡ್ಕೊಂಡು ಆ್ಯಕ್ಷನ್ನ ಮಾಡಬೇಕು. ಹೌದು, ಅದನ್ನು ಸರಿಯಾಗಿ ಮಾಡೋಕ್ಕಾದರೆ ಯು ವಿಲ್ ಬಿ ಸಕ್ಸಸ್ಫುಲ್ ಇನ್ ಡೂಯಿಂಗ್ ದ್ಯಾಟ್. ಹೌದು, ಈ ಒಂದು ಪ್ರಕ್ರಿಯೆಯಲ್ಲಿ ಯಾವುದೇ ಜಾಗ ಇರ್ಬೋದು, ಒಂದು ನಿಮಗೆ ಕಮಾಂಡರಿಂದ ಹಿಡಿದು ಆ್ಯಕ್ಚುಯಲ್ ಪ್ಲೇಯರ್ ಅಥವಾ ಏನೇ ಇರ್ಬೋದು, ಪ್ರತಿಯೊಬ್ಬರಿಗೂ ಆ ಸಂದರ್ಭದಲ್ಲಿ ತಮ್ಮ ಯಾವ ಕ್ರಿಯೆಯಿಂದ ತಾವು ಆ ಒಂದು ಕಾರ್ಯವನ್ನು ಸಫಲವಾಗಿ ಕಾರ್ಯರೂಪಕ್ಕೆ ತರ್ಬೋದು ಅದನ್ನು ಅರ್ಥ ಮಾಡ್ಕೊಂಡಾಗ ಇಂಥ ಪ್ರಶ್ನೆಗಳು ಕೇಳೋರೆಲ್ಲ ತುಂಬ ಒಂದು ರೀತಿಯಲ್ಲಿ ಯಾವ ರೀತಿ ಹೇಳಬೇಕು ಅಂತ ಐ ಡೋಂಟ್ ವಾಂಟ್ ಟು ಗೆಟ್ ಇನ್ ಟು ದಟ್, ಬಟ್ ಬೇಸಿಕಲಿ ಇಟ್ ಇಸ್ ಆಲ್ ಮೀನಿಂಗ್ಲೆಸ್ ಕ್ವೆಶ್ಚನ್ಸ್.